ಸರ್ ಜನರಿಗೆ ಒಂದು ಭಯ ಇದೆ ಸರ್, ತುಂಬಾ ಭಯ. ಏನ್ ಗೊತ್ತಾ, ಆಸ್ಪತ್ರೆಗೆ ಹೋದ್ರೆ ತುಂಬಾ ಹಣ ತಗೊಂಡ್ಕೊಳ್ತಾರೆ. ಇದು ಆಸ್ಪತ್ರೆಗೆ ಹೋದ್ರೆ ಮೆಡಿಸಿನ್ಗೂ ತುಂಬಾ ಬರೀತಾರೆ, 1000-2000 ನಾವು ಹೋದ್ರೆ ನಮ್ ಜೇಬು ಖಾಲಿ ಆಗುತ್ತೆ. ಇದು ಆಸ್ಪತ್ರೆಗಳು ಅನ್ನೋದಕ್ಕಿಂತ ಒಂದು ಹಣ ವಸೂಲಿ ಕೇಂದ್ರಗಳು. ಇದು ನಾವ್ಯಾಕೆ ಬಂದ್ರೆ ನಮ್ಮ ಹುಟ್ಟೂರು ಇಲ್ಲಿ ನಾವು ಟ್ಯಾಬ್ಲೆಟ್ಸ್ ಬರ್ದಾಗ ಅವ್ರೇನ್ ಮಾಡ್ತಾರೆ, ಇದ್ರಲ್ಲಿ ಅರ್ಧ ಕೊಟ್ಬಿಡಿ, ಎಷ್ಟು ರೂಪಾಯಿ ಆಗುತ್ತೆ ಕೇಳ್ತಾರೆ. 600 ಆಗುತ್ತೆ ಅಂದ್ರೆ 300 ಕೊಡಿ ಅಂತ, ಇನ್ನು 400 ಕೊಡಿ ಅಂತಾರೆ. ಇದು ಸರಿಯಾದ ವಿಧಾನ ಅಲ್ಲ. ಲಯನ್ಸ್ ಕ್ಲಬ್ ಹುಟ್ಟಿ ಅದು ಇವರಿಗೆ 107 ವರ್ಷ. ಬನ್ನಿ ಸ್ನೇಹಿತರೆ, ನಾನಿವಾಗ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಟೌನ್ ನಲ್ಲಿರುವಂತಹ ಮಂಜುನಾಥ್ ಅವರ ಕ್ಲಿನಿಕ್ ಅವರ ಹತ್ರ ಇದ್ದೀನಿ. ಮಂಜುನಾಥ್ ಸರ್ ಕ್ಲಿನಿಕ್ ಹತ್ರ ನಾನು ಯಾಕಿದ್ದೀನಿ ಅಂದ್ರೆ ಒಂದು ವಿಶೇಷತೆ ಇದೆ ಇವತ್ತು. ನೀವೀಗ ನೋಡ್ತಾ ಇದ್ದೀರಾ, ಈ HMM ಅಂಗಡಿ ಹಾಗೂ ಮಾರುತಿ ನರ್ಸಿಂಗ್ ಹೋಮ್ ವಿನಾಯಕ ಆಸ್ಪತ್ರೆಯಿಂದ ಮುಂದೆ ಬಂದ್ರೆ ನಿಮ್ಗೆ ಮಂಜುನಾಥ್ ಸರ್ ಅವರ ಕ್ಲಿನಿಕ್ ಎಡಭಾಗದಲ್ಲೇ ಸಿಗುತ್ತೆ. ನೀವೀಗ ನೋಡ್ತಾ ಇರ್ಬೋದು, ನಾನೀಗ ಈ ಕ್ಲಿನಿಕ್ ಅಲ್ಲಿ ಇದ್ದೀನಿ. ಸೊ ನೋಡ್ಬೋದು, ದೇಹ, ಮೆದುಳು, ನರರೋಗ, ಮನೋವೈದ್ಯ ಅಂಡ್ ಆರೋಗ್ಯದ ತುಂಬಾ ಎಲ್ಲ ತರದ ತೊಂದರೆಗಳಿಗೆ, ಬಾಡಿ, ಬ್ರೈನ್, ಬಿಹೇವಿಯರ್ ಎಲ್ಲ ತರದ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುವಂತ ಜಾಗ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ನೋಡ್ಲಿಕ್ಕೇನೆ ಎಷ್ಟೊಂದು ತರದ ಕಾಯಿಲೆ, ರೋಗಗಳು, ನಮ್ಮ ಆರೋಗ್ಯ ಸಮಸ್ಯೆಗಳು ಅಂತ ಹೇಳ್ಬೋದು. ಇಷ್ಟೊಂದು ತರದ ಸಮಸ್ಯೆ ಒಬ್ಬ ಮನುಷ್ಯನಲ್ಲಿ ಇರುತ್ತಾ ಅಂತ ಅನ್ಸುತ್ತೆ. ನಾವೀಗ ಮಂಜುನಾಥ್ ಸರ್ನ ಭೇಟಿ ಮಾಡೋಣ, ಅವ್ರನ್ನು ಕೂಡ ಮಾತಾಡಿಸಿ ಅವ್ರ ಜೊತೆ ಸಮಾಲೋಚನೆಯನ್ನ ಮಾಡೋಣ. ಸರ್, ವೆಲ್ಕಮ್ ಟು ಸ್ಯಾಂಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸರ್, ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಮೊದಲು ಸುಸ್ವಾಗತವನ್ನು ಬಯಸ್ತೇನೆ. ಒಂದು ಡಾಕ್ಟರ್ನ ಮಾತಾಡಿಸ್ತೇನೆ ಅಂದ್ರೆ ಮೊದಲು ನನಗೆ ನೆನಪಾಗೋದು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ಸರ್. ವೈದ್ಯೋ ನಾರಾಯಣ ಹರಿ ಅಂದ್ರೆ ದೇವರಿಗೆ ನಾವು ಡಾಕ್ಟರ್ಸ್ ನ ಹೋಲಿಸ್ತೇವೆ, ನಮ್ಮ ವೈದ್ಯರುಗಳನ್ನ ಹೋಲಿಸ್ತೇವೆ ಸರ್. ಕಾರಣ ಅಂದ್ರೆ ದೇವರು ಎಲ್ಲರ ಜೀವವನ್ನ ರಕ್ಷಣೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ದೇವರ ರೂಪದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತವ್ರು ನೀವು ಸರ್. ಯಾಕೆಂದ್ರೆ ನಮ್ಮ ಜೀವವನ್ನ ರಕ್ಷಣೆ ಮಾಡ್ತೀರಾ, ಜೀವವನ್ನ ಉಳಿಸಿ ಒಂದು ಪುನರ್ ಜೀವನವನ್ನ ನಮ್ಗೆ ಕಲ್ಪಿಸ್ತೀರಾ ಸರ್. ಅದಕ್ಕೆ ನಾವು ಇವತ್ತು ವೈದ್ಯ ನಾರಾಯಣ ಹರಿ ಅಂತ ನಿಮ್ಮನ್ನ ಕರೀತೇವೆ. ಸೊ ಸ್ನೇಹಿತರೆ, ನೀವು ಇವತ್ತ ನೋಡ್ತಾ ಇರ್ಬೋದು, ನಮ್ ಜೊತೆ ಇವತ್ತು ಡಾಕ್ಟರ್ ಮಂಜುನಾಥ್ ಸರ್ ಇದ್ದಾರೆ. MBBS ಅಂಡ್ MD ಅನ್ನ ಮಾಡ್ಕೊಂಡಿರುವಂತವ್ರು. ಇವತ್ತು ಈ ವಿಷಯವನ್ನ ಮಾಡ್ಲಿಕ್ಕೂ ಕೂಡ ಒಂದು ನಿಮಗೆ ಕುತೂಹಲ ಇರ್ಬೋದು, ಯಾಕೆ ಈ ವಿಷಯವನ್ನ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ನಲ್ಲಿ, ಇವರನ್ನೇ ಯಾಕೆ ತೋರಿಸಿದ್ದಾರೆ, ತುಂಬಾ ಜನ ಡಾಕ್ಟರ್ಸ್ ಇರ್ಬೋದಲ್ಲ, ಇವರನ್ನೇ ಯಾಕೆ ತೋರಿಸಿದ್ದಾರೆ ಅಂತ ನಿಮ್ಗೆಲ್ಲ ಕುತೂಹಲ ಅನ್ನಿಸ್ತಾ ಇರ್ಬೋದು. ಸ್ನೇಹಿತರೆ, ನಾನು ತಿಳಿಸ್ಕೊಡ್ತೇನೆ ಇವ್ರ ಬಗ್ಗೆ ಯಾಕೆ ಇವತ್ತು ವಿಷಯವನ್ನ ಮಾಡಿದ್ದೀನಿ ಅಂದ್ರೆ, ಸ್ನೇಹಿತರೆ, ಕಳೆದ 10 ದಿನಗಳಿಂದ ಉಚಿತ ಸೇವೆಯನ್ನ ಹೊಸದುರ್ಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 10ನೇ ತಾರೀಕು 12ನೇ ತಿಂಗಳು 2025ನೇ ದಿನದಿಂದ ಶುರುವಾದಂತಹ ಉಚಿತ ತಪಾಸಣೆ ಇಂದಿಗೆ ಇವತ್ತು 20ನೇ ತಾರೀಕು 12ನೇ ತಿಂಗಳು 2025ಕ್ಕೆ 10 ದಿನಗಳಾಯ್ತು ಸ್ನೇಹಿತರೆ. ಇವರ ಒಂದು ಆಸ್ಪತ್ರೆ ಏನಿದೆ ಇದು 1 ವರ್ಷವನ್ನ ಪೂರೈಸಿದೆ. ಅದಕ್ಕೋಸ್ಕರ ಉಚಿತವಾಗಿ ಇವರು 10 ದಿನಗಳ ಸೇವೆಯನ್ನ ಮಾಡಿದ್ದಾರೆ. ಅವ್ರನ್ನ ಕೇಳೋಣ ಯಾಕೆ ಮಾಡಿದ್ರು ಅಂತ ನನಗೂ ಕೂಡ ಕುತೂಹಲ ಇದೆ. 1 ದಿನ ಮಾಡ್ಬೋದಿತ್ತು, ಆದ್ರೆ 10 ದಿನಗಳ ಕಾಲ ಇಂತ ಒಂದು ಸೇವೆಯನ್ನ ಮಾಡಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ನನ್ನ ಕಡೆಯಿಂದಲೂ ತುಂಬಾ ಕುತೂಹಲಕಾರಿ ಪ್ರಶ್ನೆಗಳಿದಾವೆ, ಅವನ್ನೂ ಕೂಡ ಕೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಮಂಜುನಾಥ್ ಸರ್, MBBS MD ಅಂತ ಗೊತ್ತಾಯ್ತು ಸರ್. ಇಲ್ಲಿ ನೀವು ಹೊಸದುರ್ಗದಲ್ಲಿ ಈ ಆಸ್ಪತ್ರೆಯನ್ನ ಶುರು ಮಾಡಿ ಎಷ್ಟು ದಿನಗಳಾಯ್ತು ಸರ್? ಸೊ ಇಲ್ಲಿಗೆ ನಾವು ಶುರು ಮಾಡಿ ಡಿಸೆಂಬರ್ 9ಕ್ಕೆ 1 ವರ್ಷ ಆಯ್ತು. ಸೊ ಅದ್ರ ಸಲುವಾಗಿ ನಾವು 11 ದಿವಸ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ. ಸೊ ಇದರಲ್ಲಿ ತಪಾಸಣೆ, ಸಮಾಲೋಚನೆ ಉಚಿತವಾಗಿ ಮಾಡಿದ್ವಿ. ಸೊ ಅನೇಕ ಔಷಧಿಗಳನ್ನ ಉಚಿತವಾಗಿ ಒದಗಿಸಿದ್ವಿ. ಮತ್ತೆ ಉಳಿದ ಔಷಧಿಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ಕೊಟ್ವಿ. ಸೊ ರಕ್ತ ಪರೀಕ್ಷೆಗಳನ್ನು 50% ರೇಟಲ್ಲಿ ಮಾಡಿದ್ವಿ. ಕೆಲವೊಂದು ಬೇಸಿಕ್ ಟೆಸ್ಟ್ ಎಲ್ಲ ಫ್ರೀ ಮಾಡಿದ್ವಿ. ಸೊ ಮತ್ತೆ ಒಂದು ಹೆಲ್ತ್ ಕಾರ್ಡ್, 1 ಇಯರ್ ಹೆಲ್ತ್ ಕಾರ್ಡ್ನ ನಾವು ಫ್ರೀ ಆಗಿ ಎಲ್ಲ ವಿತರಣೆ ಮಾಡಿದ್ವಿ. ಫ್ರೀ ಹೆಲ್ತ್ ಕಾರ್ಡ್. ಆ ಹೆಲ್ತ್ ಕಾರ್ಡ್ ಇಂದ ಏನು ಉಪಯೋಗ ಸರ್ ನಮ್ಮ? ಸೊ ಇದು ಹೆಲ್ತ್ ಕಾರ್ಡ್ ಇಂದ ಏನಂದ್ರೆ, ನೆಕ್ಸ್ಟ್ 1 ವರ್ಷ ನಮ್ಮ ಕ್ಲಿನಿಕ್ಗೆ ಬರೋರಲ್ಲಿ ತಪಾಸಣಾ ಶುಲ್ಕದಲ್ಲಿ ಅರ್ಧ ವಿನಾಯಿತಿ ಇರುತ್ತೆ. 50%. ಮತ್ತೆ ಮೆಡಿಸಿನ್ಸ್, ಬ್ಲಡ್ ಟೆಸ್ಟ್ ಏನೇ ಮಾಡಿದ್ರು ಅದ್ರ ಮೇಲೆ ಅವರಿಗೆ ಹೆಚ್ಚು ರಿಯಾಯಿತಿ ಸಿಗುತ್ತೆ. ರಿಯಾಯಿತಿ ಇದೆ. ಹೌದು. ನೋಡಿ ಸ್ನೇಹಿತರೆ, ಹೆಲ್ತ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಉಚಿತ ತಪಾಸಣೆ ಜೊತೆಯಲ್ಲಿ ಕೆಲವು ಔಷಧಿಗಳನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ, ಹಾಗೂ ಇನ್ನೂ ಕೆಲವು ಔಷಧಿಗಳನ್ನ ರಿಯಾಯಿತಿ ದರದಲ್ಲಿ ಡಿಸ್ಕೌಂಟೆಡ್ ಆಗಿ ಕೊಡ್ತಾ ಇದ್ದಾರೆ ಕಳೆದ 10 ದಿನಗಳಿಂದ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ, ಹೆಲ್ತ್ ಕಾರ್ಡ್. ಈ ಹೆಲ್ತ್ ಕಾರ್ಡ್ ಹೇಗೆ ಉಪಯೋಗ ಆಗುತ್ತೆ ಅಂದ್ರೆ, ನೀವು ಈ ಹೆಲ್ತ್ ಕಾರ್ಡ್ ನ ಇಟ್ಕೊಂಡು ಮುಂದೆ ಬಂದ್ರೆ ತಪಾಸಣೆಗೆ ಇವ್ರ ಫೀಸ್ ಅಲ್ಲಿ 50% ಡಿಸ್ಕೌಂಟ್ ಇರುತ್ತೆ. ನೀವು 50% ರಿಯಾಯಿತಿಯನ್ನ ಪಡಿಬಹುದು. ಆ ಒಂದು ಹೆಲ್ತ್ ಕಾರ್ಡ್ ಅನ್ನು ಕೂಡ ಸಾವಿರಾರು ಜನಕ್ಕೆ ಇವತ್ತಿನವರೆಗೆ ಕೊಟ್ಟಿದ್ದಾರೆ 10 ದಿನಗಳಿಂದ
ಕಳೆದ 10 ದಿನಗಳಿಂದ. ಹಾಗೂ ತುಂಬಾ ಜನ ಉಚಿತವಾಗಿ ತಪಾಸಣೆಯನ್ನ ಪಡೆದಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಹೆಲ್ತ್ ಕಾರ್ಡ್ ಸಿಕ್ಕಿರುವಂತ ಯಾರೆಲ್ಲ ಜನರಿದ್ದಾರೆ ಅವ್ರು ತುಂಬಾ ಖುಷಿಯನ್ನ ಪಟ್ಟಿರ್ತಾರೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ 50% ಡಿಸ್ಕೌಂಟ್ ಸಿಗುತ್ತೆ. ಸೊ ಸರ್, ನನ್ನ ಮುಂದಿನ ಪ್ರಶ್ನೆ ಸರ್, ನಿಮ್ಮ ಒಂದು ID ಕಾರ್ಡ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಆಗಿರ್ಬೋದು, ನಿಮಾನ್ಸ್ ಬೆಂಗಳೂರು ಅಂತ ಬ್ರಾಕೆಟ್ ಅಲ್ಲಿ ನೋಡಿದೆ ಸರ್. ಈ ನಿಮಾನ್ಸ್ ಬೆಂಗಳೂರು ಅಂತ ಏನಕ್ಕೆ ಹಾಕಿದೀರಾ ಅಂತ ಗೊತ್ತಾಗ್ಲಿಲ್ಲ. ನಾನು ಅಲ್ಲಿ ನಂದು ಸ್ನಾತಕೋತ್ತರ ಪದವಿ MD ನ ಅಲ್ಲಿ ಮಾಡಿದ್ದು, ನಿಮ್ಯಾನ್ಸ್ ಅಲ್ಲಿ ಮಾಡಿದ್ದು. ಸೊ ನಿಮ್ಯಾನ್ಸ್ ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಪಾರ್ಟೆನ್ಸ್ ಅಂತ, ಅದು ಸೊ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್. ಸೊ ನಮ್ಗೆ ಅದು ಒಂದು ಹೆಮ್ಮೆ. ಸೊ ಹಾಗಾಗಿ ನಾವು ಅದರದ್ದು ಒಂದು ಟೈಟಲ್ ನ ಇಟ್ಕೊಂಡಿರ್ತೀವಿ. ಟೈಟಲ್ ಇಟ್ಕೊಂಡಿದ್ದೀರಾ? ಹೌದು. ಸ್ನೇಹಿತರೆ, ನಿಮಾನ್ಸ್ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ಯಾವುದೇ ತರದ ಮನೋರೋಗ ಆಗಿರ್ಬೋದು, ನರ ರೋಗಗಳಾಗಿರ್ಬೋದು, ದೇಹ ಮೆದುಳಿಗೆ ಸಂಬಂಧಿಸಿದಂತ ಕಾಯಿಲೆಗಳಿಗೆ ಇವತ್ತು ಕರ್ನಾಟಕದಲ್ಲಿ ಹೆಸರಾಗಿರುವಂತದ್ದು ನಿಮಾನ್ಸ್ ಆಸ್ಪತ್ರೆ ಸ್ನೇಹಿತರೆ. ಅಂತ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ನಮ್ಮ ಮಂಜುನಾಥ್ ಸರ್ ಅವರು MD ಯನ್ನ ಮುಗಿಸಿದ್ದಾರೆ. ಸೊ ತುಂಬಾ ಖುಷಿಯಾದ ವಿಚಾರ ನೋಡಿ. ಅಂತ ಸಮಸ್ಯೆಗಳಿದ್ರೆ ನಾವು ಹೊಸದುರ್ಗದಿಂದ ಇವತ್ತು 250 ಕಿಲೋಮೀಟರ್ ದೂರ ನಾವು ಹೋಗ್ಬೇಕಾಗಿತ್ತು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಿಕ್ಕೆ. ನರರೋಗ, ಮನೋರೋಗ ಹಾಗೂ ಮೆದುಳು, ದೇಹದ ಅನೇಕ ಸಮಸ್ಯೆಗಳಿಗೆ ಬೆಂಗಳೂರಿಗೆ ಹೋಗುವಂತಹದನ್ನ ತಪ್ಪಿಸಿದಂತೆ ಆಗ್ತಾ ಇದೆ ನಮ್ಮ ಜನತೆಗೆ. ಇದು ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನ ಸಿಗುವಂತೆ ನಮ್ಮ ಮಂಜುನಾಥ್ ಸರ್ ಅವರು ಮಾಡ್ತಾ ಇದ್ದಾರೆ. ಸರ್, ನೀವು ಕಂಪ್ಲೀಟ್ಲಿ ನರರೋಗ ತಜ್ಞರು, ಮನೋವೈದ್ಯ ತಜ್ಞರು ಅಂತ ಕೇಳಲ್ಪಟ್ಟೆ. ನೀವು ಸ್ಪೆಷಲಿಸ್ಟ್ ಇನ್ ನರರೋಗ, ನ್ಯೂರೋಸೈಕ್ಯಾಟ್ರಿ, ನರ ಮತ್ತು ಮನೋವೈದ್ಯ ಕಾಯಿಲೆಗಳನ್ನ ನಾವು ನೋಡ್ತೀರಾ? ಓಕೆ. ಸೊ ಪ್ಯೂರ್ ನ್ಯೂರಾಲಜಿಸ್ಟ್ ಬೇರೆ ಇದ್ದಾರೆ, ಅವ್ರು ನ್ಯೂರೋ ಫಿಸಿಷಿಯನ್ ಅಂತೀವಿ. ಅವ್ರು ಫುಲ್ ಪ್ಯೂರ್ ಓನ್ಲಿ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ನೋಡ್ತಾರೆ. ನಾವು ನ್ಯೂರೋಸೈಕ್ಯಾಟ್ರಿ, ಇಂಟರ್ ರಿಲೇಟೆಡ್ ಡಿಸೀಸಸ್ ಎಲ್ಲ ನೋಡ್ತೀವಿ. ಅದನ್ನ ನೋಡ್ತೀರಾ? ಹೌದು. ಸೊ ಇಲ್ಲೂ ಕೂಡ ತುಂಬಾ ಜನ ಆ ತರ ಬರ್ತಾ ಇದಾರಲ್ವಾ ಸರ್? ಸಮಸ್ಯೆ ಇರೋರು ಬರ್ತಾ ಇದಾರಲ್ವಾ? ತುಂಬಾ ಪೇಷಂಟ್ಸು. ಸೊ ಆಕ್ಚುಲಿ ಏನಿದೆ ಅಂತ ಹೇಳಿದ್ರೆ, ಸ್ಟಡೀಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಜನರಲ್ OPDಗೆ ಚಿಕ್ಕ ಪುಟ್ಟ ಹಾಸ್ಪಿಟಲ್ಗೆ ಹೋಗೋ 50ರಿಂದ 60% ರೋಗಿಗಳು ನರ ದೈಹಿಕ ಬೇನೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಅವರು ಸುಮ್ಮನೆ ಹೋಗೋದು, ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಬರೋದು, ಮತ್ತೆ ಇದೇ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಪ್ರಾಪರ್ ಅವ್ರಿಗೆ ಏನು ತೊಂದರೆ ಇದೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಸೊ ಅದನ್ನ ಒಂದು ಒದಗಿಸೋ ದೃಷ್ಟಿಯಲ್ಲಿ ನಾವು ಇಲ್ಲಿ ನಮ್ಮ ಕ್ಲಿನಿಕ್ ನ ಓಪನ್ ಮಾಡಿದ್ರೆ ತುಂಬಾ ಸಂತೋಷ ಸರ್. ಅದ್ರ ಜೊತೆ ಸರ್, 40ಕ್ಕೂ ಹೆಚ್ಚು ಕಾಯಿಲೆಗಳನ್ನ ನೀವು ಅಲ್ಲಿ ಮೆನ್ಷನ್ ಮಾಡಿದ್ದನ್ನ ನೋಡಿದೆ ಸರ್. ಆಸ್ಪತ್ರೆಯಲ್ಲಿ ಮುಂದ್ಗಡೆ ಒಂದು ಬೋರ್ಡ್ ಅನ್ನ ನೋಡಿದೆ, ತುಂಬಾ ಅದ್ಭುತ ಅನ್ನಿಸ್ತು ಸರ್. ಇಷ್ಟು ತರದ ಸಮಸ್ಯೆಗಳಿಗೆ, ದೇಹದ ಸಮಸ್ಯೆಗಳಿಗೆ ನೀವು ಇಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಒಂದು ತಲೆ ಸುತ್ತಿಂದ ಹಿಡಿದು ಮೈಕೈ ನೋವಾಗಿರ್ಬೋದು, ಕಾಯಿಲೆಗಳು, ಈ ತರ ಎಲ್ಲ ತರದ ಸಮಸ್ಯೆಗಳಿಗೆ ಪರಿಹಾರವನ್ನ. ಈಗ ನಾವು ಎಲ್ಲೇ ಹೋದ್ರು ಕೂಡ ಒಂದು ಆಸ್ಪತ್ರೆಗಳಲ್ಲಿ ನೋಡಿರ್ತಾರೆ ಸರ್, ಇದಕ್ಕಷ್ಟೇನೆ ಸ್ಪೆಷಲಿಸ್ಟ್, ಇದಕ್ಕಷ್ಟೇನೆ ಸೀಮಿತ ಅಂತ. ಸೊ ನೀವು ಎಲ್ಲ ತರದ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡ್ತೀರಾ ಅಂತ ನಾವು ಭಾವಿಸಬಹುದಲ್ವಾ ಸರ್? ಜನರಲ್ ಪ್ರಾಕ್ಟೀಸ್ ಅಲ್ಲಿ ನಾವು ಎಲ್ಲ ನೋಡ್ತೇವೆ. ಕೆಲವೊಂದು ಬಿಟ್ಬಿಟ್ಟು ಸ್ಪೆಸಿಫಿಕ್ ಆಗಿ ಕಾರ್ಡಿಯಾಲಜಿಕಲ್ ಪ್ರಾಬ್ಲಮ್ಸ್ ಬಿಟ್ಟು ಜನರಲ್ ಎಲ್ಲ ನೋಡ್ತೀವಿ. ಅದ್ರ ಜೊತೆ ನಮ್ಮ ಸ್ಪೆಷಾಲಿಟಿ ನೋಡ್ತೀವಿ. ನಿಮ್ದು ಮೇನ್ ಕೋರ್ ಸಬ್ಜೆಕ್ಟ್ ಏನಿದೆ ಅದು ನೀವು ಸ್ಪೆಷಲಿಸ್ಟ್ ಆಗಿರ್ತೀರಾ, ಜೊತೆಲಿ ನೀವು ಓದಿರೋದ್ರಿಂದ ಎಲ್ಲರನ್ನು ಕೂಡ ನೋಡ್ತೀರಾ, ಅದಕ್ಕೂ ತಪಾಸಣೆ ಮಾಡ್ತೀರಾ. ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಎಷ್ಟು ವರ್ಷಗಳಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾನು 2012ರಲ್ಲಿ MBBS ಮುಗಿಸಿದೆ, ಹಾಸನ್ ಮೆಡಿಕಲ್ ಕಾಲೇಜ್, ಹಾಸನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಂದ. ಸೊ ಇಲ್ಲಿಗೆ 13-14 ವರ್ಷ, 14 ಇಯರ್ಸ್, 14 ವರ್ಷಗಳಿಂದ ನೀವು ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, 15 ವರ್ಷಗಳ ಅನುಭವ ಉಳ್ಳಂತ ಡಾಕ್ಟರ್ ಸ್ನೇಹಿತರೆ. ನೀವೀಗ ನೋಡ್ಕೊಂಡಿರ್ಬೋದು, ಒಂದು ಕ್ಲಿನಿಕ್ ಇಟ್ಟಿದ್ದಾರೆ ಅಂದ ತಕ್ಷಣನೇ, ಈಗ ಕಾಲೇಜ್ ಮುಗಿಸಿ ಬಂದ್ಬಿಟ್ಟು ಒಂದು ಕ್ಲಿನಿಕ್ ಇಟ್ಟಿರ್ತಾರೆ. ಸೊ ಕ್ಲಿನಿಕ್ಗಳಿಗೆ ಹೋಗ್ಬಾರ್ದು, ನಾವು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಹುಡ್ಕೊಂಡು ಹೋಗ್ಬೇಕು, ನಾವು ದೂರದ ನಗರಗಳಿಗೆ ಹೋಗ್ಬೇಕು ಅನ್ನುವಂತ ತಪ್ಪು ಕಲ್ಪನೆಗಳು ಸ್ನೇಹಿತರೆ. ನೋಡಿ, ಯಾವುದೇ ಕಾರಣಕ್ಕೂ ಆತರ ಭಾವಿಸ್ಬೇಡಿ. ಅಲ್ಲಿ ತಿಳ್ಕೊಳ್ಳಿ ಯಾವ ಡಾಕ್ಟರ್ ಇದ್ದಾರೆ, ಅವ್ರು ಏನನ್ನ ಓದಿದ್ದಾರೆ, ಎಷ್ಟು ಅನುಭವವನ್ನ ಹೊಂದಿದ್ದಾರೆ, ಈ ತರ ತಿಳಿದುಕೊಂಡು ನೀವು ಬೇಕಾದ್ರೆ ಚಾಯ್ಸ್ ಮಾಡಿ. ಸರ್, ನೀವೀಗ ಇಟ್ಟಿರುವಂತ ಆಸ್ಪತ್ರೆ ಇರುವಂತ ಜಾಗ ಬಂದ್ಬಿಟ್ಟು ಒಂದು ಹಳ್ಳಿ ಪ್ರದೇಶವನ್ನ ಒಳಗೊಂಡಂತ ಜಾಗದಲ್ಲಿದ್ದೀರಾ ಸರ್. ಹಳ್ಳಿ ಪ್ರದೇಶ ಅಂದ್ರೆ ಗೊತ್ತು, ಫೈನಾನ್ಷಿಯಲಿ ತುಂಬಾ ಕಷ್ಟವನ್ನ ಪಡ್ತಾ ಇರ್ತಾರೆ, ರೈತರುಗಳಿರುವಂತ ಜಾಗ, ಗ್ರಾಮೀಣ ಪ್ರದೇಶದಲ್ಲಿ ಇದೀವಿ ಸರ್. ಈಗ ದೊಡ್ಡ ಆಸ್ಪತ್ರೆಗಳು ಅಂದ ತಕ್ಷಣನೇ ನಮ್ಮ ಜನರಿಗೆ ಒಂದು ಆತಂಕ, ಭಯ ಅಂದ್ರೆ ಏನ್ ಗೊತ್ತಾ ಸರ್? ಫೀಸ್ ಸರ್.
ನಾವು ಮೆಡಿಸಿನ್ ಅಂದ್ರೆ ನಮಗೆ ಕೊಡ್ತಾರೆ, ನಾವು ತಗೊಳ್ತೀವಿ, ಅದಕ್ಕೆ ಎಷ್ಟಾದ್ರೂ ಕೊಡೋಣ ಬೇಕಾರೆ, ಆದ್ರೆ ಡಾಕ್ಟರ್ ಫೀಸ್ ಕಟ್ಲಿಕ್ಕೆ ಆಗಲ್ಲ ನಮ್ ಕೈಲಿ ಅಂತೆಲ್ಲ ಭಾವಿಸ್ತಾರೆ ಸರ್. ಡಾಕ್ಟರ್ ಫೀಸ್ ಅಂದ್ರೆ ಸರ್, ನೀವು ಬರೆಯುವಂತ ಮೆಡಿಸಿನ್ಗೆ ನೀವು ತಪಾಸಣೆಗೆ ತೆಗೆದುಕೊಳ್ಳುವಂತದ್ದು, ಅವರಿಗೆ ಕೊಡುವಂತ ಸಲಹೆಗೆ ತೆಗೆದುಕೊಳ್ಳುವಂತ ಹಣ ಸರ್. ಈಗ ನಾನು ಕೂಡ ತುಂಬಾ ಆಸ್ಪತ್ರೆಗಳಿಗೆ ಹೋಗಿದ್ದೀನಿ, 250, 300, 500 ರೂಪಾಯಿ ಫೀಸ್ ತಗೊಳ್ತಾರೆ ಸರ್. 500 ರೂಪಾಯಿ ಡಾಕ್ಟರ್ ಫೀಸ್ ಕೊಟ್ಟು 500-1000 ರೂಪಾಯಿಯಿಂದ ಮೆಡಿಸಿನ್ ಬರೀತಾರೆ ಸರ್. ಇದು ತುಂಬಾ ಕಷ್ಟ ಅಂತ ಹೇಳಿ ಎಷ್ಟೋ ಜನರು ಆಸ್ಪತ್ರೆಗಳಿಗೆ ಬರ್ತಾ ಇಲ್ಲ. ಸೊ ನೀವು ಹಳ್ಳಿಗಾಡಿನ ಪ್ರದೇಶದಲ್ಲಿ ಇರೋದ್ರಿಂದ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಎಷ್ಟು ರೂಪಾಯಿನ ತಪಾಸಣೆಗೆ ತಗೊಳ್ತಾ ಇದ್ದೀರಾ ಸರ್? ಸೊ ಆಕ್ಚುಲಿ ನಮ್ಮ ಸ್ಪೆಷಾಲಿಟಿ ಡಾಕ್ಟರ್ಸ್ ಹೊರಗಡೆ ಎಲ್ಲ ಕನಿಷ್ಠ 250 300 ರೂಪಾಯಿ ಕನಿಷ್ಠ ಫೀಸು. ಬೆಂಗಳೂರಲ್ಲೆಲ್ಲ ನಮ್ದು ನ್ಯೂರೋಸೈಕ್ಯಾಟ್ರಿಸ್ಟ್ ಕನ್ಸಲ್ಟೇಷನ್ ಫೀಸ್ 20 ಮಿನಿಟ್ಸ್ಗೆ 1200 ರುಪೀಸ್ ಇದೆ. 1000 1200 ರೂಪಾಯಿ, 20 ನಿಮಿಷ ಅಷ್ಟೇ ಬಿಲ್ಲಿಂಗ್ ಮಾಡ್ಬಿಡ್ತಾರೆ. ಸೊ ಅದಕ್ಕಿಂತ ಜಾಸ್ತಿ ಆದ್ರೆ ಮತ್ತೆ ಅದು ಜಾಸ್ತಿ ಫೀಸ್ ಇದೆ. ಬೆಂಗಳೂರಲ್ಲೆಲ್ಲ ಆ ಸಿಸ್ಟಮ್ ಇದೆ. ನಾವು ನಮ್ಮ ಈ ಪ್ರದೇಶದಲ್ಲಿ ನಾವ್ಯಾಕೆ ಇಲ್ಲಿ ಬಂದ್ವಿ ಅಂದ್ರೆ ನಮ್ಮ ಹುಟ್ಟೂರು ಇಲ್ಲಿ. ಹೊರಗಡೆ ಎಲ್ಲ ನೋಡಿದ್ವಿ, ಕೊನೆಗೆ ಇಲ್ಲಿ ನಮ್ಗೆ ಸರಿ ಅನಿಸ್ತು, ಇಲ್ಲಿ ಬಂದಿದ್ದು. ಇಲ್ಲಿ ನಾವು ಇಲ್ಲ ಆ ಥರ ಮಾಡಕ್ ಆಗೋದಿಲ್ಲ, ಜನಗಳು ಅಫೋರ್ಡಬಲ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಕನಿಷ್ಠ ಮಿನಿಮಮ್ ಮಾಮೂಲಿ ಇವರು ಎಷ್ಟು ಇಡ್ತಾರೆ ಅಷ್ಟೇ 100 ರೂಪಾಯಿ ಇಟ್ಟಿದ್ವಿ. ಈಗ ನೆಕ್ಸ್ಟ್ ಒಂದು 50 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಬಟ್ ಜಾಸ್ತಿ ಮಾಡಿದ್ರೆ ರೋಗಿಗಳಿಗೆ ಮತ್ತೆ ಹೊರೆ ಆಗುತ್ತೆ ಅಂತೇಳಿ ಹೆಲ್ತ್ ಕಾರ್ಡ್ ಅಂತ ಮಾಡಿ, ಹೆಲ್ತ್ ಕಾರ್ಡ್ ತಗೊಂಡ್ರೆ ಅದರಲ್ಲಿ ಮತ್ತೆ 50%. ಸೊ 100 ರೂಪಾಯಿ ಇನ್ನೂ ಕಡಿಮೆ ಆಗ್ಬಿಡುತ್ತೆ, 75 ರೂಪಾಯಿ ಆಗುತ್ತೆ ಕನ್ಸಲ್ಟೇಷನ್. ಈಗ ಕಳೆದ ವರ್ಷ ನೀವು ಮೊದಲ ವರ್ಷ 100 ರೂಪಾಯಿ ತೆಗೆದುಕೊಳ್ತಿದ್ರಿ, ಈಗ 150 ರೂಪಾಯಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ. ಸೊ 150 ಮಾಡಿದ್ರು ಕೂಡ ನೀವು ಹೆಲ್ತ್ ಕಾರ್ಡ್ ಕೊಡ್ತಿರೋದ್ರಿಂದ 50% ಡಿಸ್ಕೌಂಟ್ ಆಗಿ ಮತ್ತೆ 25 ರೂಪಾಯಿ ಕಡಿಮೆನೆ ಆಗ್ತಾ ಇದೆ. ಸೊ 75 ರೂಪಾಯಿಗೆ ಅವರಿಗೆ ಸಿಗುವಂತೆ ಇದೆ. 75-80 ರೂಪಾಯಿಗೆ ಸಲಹೆ ಸಿಗುವಂತದ್ದಾಗಿದೆ ಸರ್. ತುಂಬಾ ಖುಷಿಯಾದ ವಿಚಾರ ಸ್ನೇಹಿತರೆ. ಕೇವಲ 100 ರೂಪಾಯಿ ಸಲಹೆಯನ್ನ ಕೊಡ್ತಾರೆ. ನಾನು ಬಂದೆ, ಸುದೀರ್ಘವಾದ ಒಂದು ಸಲಹೆಯನ್ನ ಕೊಡ್ತಾ ಇದ್ರು. 15-20 ನಿಮಿಷಗಳ ಕಾಲ ಒಬ್ಬೊಬ್ಬರಿಗೆ ಸಲಹೆಯನ್ನ ಕೊಡ್ತಾ ಇದ್ರು. ನನಗೂ ತುಂಬಾ ಖುಷಿ ಆಯ್ತು, ಇದೇನು ಇಷ್ಟೊಂದು ಡೀಟೇಲ್ಡ್ ಆಗಿ ವಿಚಾರಿಸಿ ಪ್ರತಿಯೊಂದನ್ನು ಕೇಳಿ ಈ ತರ ಕೊಡ್ತಾ ಇದಾರಲ್ಲ, ಇಷ್ಟೊಂದು ಜನ ಬೇರೆ ಕೂತಿದ್ದಾರೆ ಹೊರಗಡೆ ಅಂತ. ನೋಡಿ ಸ್ನೇಹಿತರೆ, ಅಲ್ಲಿ ಹೊರಗಡೆ ಕೇಳಿದೆ, ಈ ಡಾಕ್ಟರ್ ಹೇಗೆ ಅಂದ್ರೆ ಹೊರಗಡೆ ಎಷ್ಟೇ ಜನ ಇದಾರಲ್ಲ ಆ ಜನವನ್ನ ನೋಡಿ ಟ್ರೀಟ್ ಮಾಡೋದಿಲ್ಲ. ಸೊ ಜನ ಈಗ ಬೆಳಿಗ್ಗೆ ಬಂದು ಅವರು ಮಧ್ಯಾಹ್ನ ಆದ್ರೂ ಕೂಡ ಬಂದಂತ ಪ್ರತಿಯೊಬ್ಬರಿಗೂ ಡೀಟೇಲ್ಡ್ ಆಗಿ ವಿಚಾರಿಸಿ ಅವರ ಒಂದು ಆರೋಗ್ಯವನ್ನ ಪರಿಪೂರ್ಣವಾಗಿ ಕೇಳಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾದ ವಿಚಾರ. ಈ ತರ ಡಾಕ್ಟರ್ಗಳು ಹೋದ ತಕ್ಷಣ ಮೆಡಿಸಿನ್ ಬರೆದು ಕಳಿಸ್ಬಿಡ್ತಾರೆ ಅಂತ ನಿಮ್ಗೆಲ್ಲ ಅನ್ಸಿದೆ. ನಾನು ಕೂಡ ನನ್ನ ಭಾವನೆನೂ ಇರೋದು ಅದೇ ಕೂಡ ಸ್ನೇಹಿತರೆ. ಆದ್ರೆ ನೀವು ಆಸ್ಪತ್ರೆಗೆ ಬನ್ನಿ ಒಂದ್ಸರಿ, ಮಂಜುನಾಥ್ ಸರ್ ಕ್ಲಿನಿಕ್ ಬಂದಾದ್ಮೇಲೆ ನನ್ನ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನನ್ನ ಒಂದು ಮುಂದಿನ ಪ್ರಶ್ನೆಯನ್ನು ಕೂಡ ಕೇಳೋಣ ಸರ್. ಜನರಿಗೆ ಒಂದು ಭಯ ಇದೆ ಸರ್, ತುಂಬಾ ಭಯ. ಏನ್ ಗೊತ್ತಾ, ಆಸ್ಪತ್ರೆಗೆ ಹೋದ್ರೆ ತುಂಬಾ ಹಣ ತಗೊಂಡ್ಕೊಳ್ತಾರೆ. ಇದು ಆಸ್ಪತ್ರೆಗೆ ಹೋದ್ರೆ ಮೆಡಿಸಿನ್ಗೂ ತುಂಬಾ ಬರೀತಾರೆ, 1000-2000 ನಾವು ಹೋದ್ರೆ ನಮ್ ಜೇಬು ಖಾಲಿ ಆಗುತ್ತೆ. ಇದು ಆಸ್ಪತ್ರೆಗಳು ಅನ್ನೋದಕ್ಕಿಂತ ಒಂದು ಹಣ ವಸೂಲಿ ಕೇಂದ್ರಗಳು ಅಂತ ಜನ ತುಂಬಾ ಇದರಲ್ಲಿ ಮಾತಾಡ್ಕೊಳ್ತಾರೆ ಸರ್. ಹಳ್ಳಿಗಳಲ್ಲಿ ಆಸ್ಪತ್ರೆಗೇನೆ ಬರ್ದೆ ಮನೆಯಲ್ಲೇ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಈ ಮೆಡಿಸಿನ್ಗಳು ತಗೊಳ್ಳೋದು ಮಾಡ್ತಾರೆ. ಇಂಥವ್ರಿಗೆ ನಿಮ್ಮ ಸಲಹೆ ಏನು ಸರ್? ಈ ಒಂದು ಪ್ರಶ್ನೆ ನಿಮಗೂ ಬಂದಿರುತ್ತೆ ಸರ್, ಕಿವಿ ಕೇಳಿಸಿರುತ್ತೆ. ಇದು ಖಂಡಿತವಾಗ್ಲೂ ಜನರಲ್ಲಿ ಇರುವಂತ ಭಾವನೆ ಆತರ ಇದೆ. ಈ ಭಾವನೆಗೆ ನಿಮ್ಮ ಉತ್ತರವನ್ನ ಕೊಡಿ ಸರ್. ಸ್ವಚಿಕಿತ್ಸೆ ಈಗ ಎಲ್ಲ ಸಣ್ಣ ಪುಟ್ಟ ಕಾಯಿಲೆಗೂ ಆಸ್ಪತ್ರೆಗೆ ಬಂದು ವೈದ್ಯರಿಗೆ ತೋರಿಸಿ ಅಂತ ನಾವು ಹೇಳಕ್ಕಾಗಲ್ಲ. ಅದು ಪೀಪಲ್ಸ್ ರೈಟ್. ಅವರಿಗೆ ಸಣ್ಣ ಪುಟ್ಟದ್ ಬಂದ್ರೆ ಅವ್ರು ತೋರಿಸ್ಕೋಬೇಕೋ ಬೇಡವೋ ಅನ್ನೋದು ಅವರ ಇಚ್ಛೆಗೆ, ಅವರ ವಿವೇಕತೆಗೆ ಬಿಟ್ಟಿದ್ದು. ಬಟ್ ಆದ್ರೂ ಕೆಲವೊಂದು ಜ್ವರಗಳು ಸುಮಾರು ದಿವಸ ಇರ್ಬೋದು ಅಥವಾ ಬೇರೆ ಕಾಯಿಲೆಗಳು ಇರೋದು, ಅದಕ್ಕೆ ಅವರು ಸ್ವಂತ ಚಿಕಿತ್ಸೆ ಮಾಡ್ಕೊಳ್ಳೋದು ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಅಲ್ಲಿ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ಬಂದು ನುಂಗೋದು, ಅದು ಸರಿಯಾದ ವಿಧಾನ ಅಲ್ಲ. ಮಾಮೂಲಿ ನಿಮ್ಗೆ ಸಣ್ಣ ಪುಟ್ಟ ತೊಂದರೆ ಇದ್ರೆ, ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಓಕೆ. ಬಟ್ ಅದು ಸುಮಾರು ದಿವಸದಿಂದ ಇದೆ, ತೀವ್ರತೆ ಜಾಸ್ತಿ ಇದೆ, ಯಾಕೋ ಸರಿ ಹೋಗ್ತಿಲ್ಲ ಅಂತ ಹೇಳಿದ್ರೆ ಸ್ವಚಿಕಿತ್ಸೆ ಬೇಡ. ಮತ್ತೆ ಈ ಆಂಟಿಬಯೋಟಿಕ್ಸ್ ಮಿಸ್ಯೂಸ್ ಒಂದು ತುಂಬಾ ಆಗ್ತಾ ಇದೆ. ಹೊರಗಡೆ ಮೆಡಿಕಲ್ ಸ್ಟೋರ್ ಹೋಗೋದು, ಆಂಟಿಬಯೋಟಿಕ್ ಏನೋ ಹಿಂಗಾಗಿದೆ, ಶೀತ ಜ್ವರ ಕೆಮ್ಮು ಅಂತ ಕೇಳೋದು, ಅವ್ರು ಆಂಟಿಬಯೋಟಿಕ್ ಕೊಡೋದು. ಆಂಟಿಬಯೋಟಿಕ್ ಡ್ರಗ್ ರೆಸಿಸ್ಟೆನ್ಸ್ ತುಂಬಾ ಆಗ್ಬಿಟ್ಟು ಮೆಡಿಸಿನ್ಸೇ ವರ್ಕ್ ಆಗದೆ ಇರೋ ಲೆವೆಲ್ಗೆ ಬಂದ್ಬಿಟ್ಟಿದೆ ನಮ್ಮ ಹೊರಗಡೆ. ಇರಿಲೇಷನ್ ಅಲ್ಲಿ ಅಂದ್ರೆ ಒಂದು ವಿಧಾನ ಇಲ್ಲದೆ ಯೂಸ್ ಮಾಡ್ಬಿಟ್ಟು ಹೊರಗಡೆ ಆಂಟಿಬಯೋಟಿಕ್ಸು ವರ್ಕೇ ಆಗದೆ ಇರೋ ತರ ಆಗ್ಬಿಟ್ಟಿದೆ. ಅದು ಒಂದು ದೊಡ್ಡ ಒಂದು ಮೆಡಿಕಲ್ ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿ ಸ್ವಚಿಕಿತ್ಸೆ ಅಥವಾ ಸುಮ್ಮನೆ ನೀವು ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಮಾತ್ರ ಯಾವುದೋ ತಗೊಂಡು ಬಂದುವಂಥ ವಿಧಾನಗಳು ಮಾಡಬೇಡಿ ದಯವಿಟ್ಟು.
ಸೊ ಈಗ ಆಸ್ಪತ್ರೆಗೆ ಬಂದ್ರೆ ವೈದ್ಯರು ಮಾತ್ರೆ ಜಾಸ್ತಿ ಬರೀತಾರೆ, ಜಾಸ್ತಿ ವಿಧಾನ ಬರೀತಾರೆ ಅನ್ನೋ ಒಂದು ಇದು ಇದೆ. ಸೊ ನಾವು ಏನೇ ಮಾತ್ರೆ ಯಾವುದೇ ಬರೆದ್ರು ಅದಕ್ಕೆ ಒಂದು ರೀಸನ್ ಇರುತ್ತೆ. ಸೊ ಆ ರೀಸನ್ನು ಕೇಳಿ ಎಕ್ಸ್ಪ್ಲೇನ್ ಮಾಡಿಸ್ಕೊಳ್ಳಿ. ಅದ್ರಲ್ಲಿ ಯಾವ್ದಾದ್ರು ನೀವು ಬೇಡ ಅನ್ಸಿದ್ರೆ ಅದನ್ನ ನೀವು ತಗೊಳ್ಳದೇ ಇರ್ಬೋದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಟ್ ನಾವು ಯಾವ್ದು ತಗೊಳ್ಳೇಬೇಕು ಅಂತ ಹೇಳ್ತೀವಿ, ಇದು ಮಾಡಲೇಬೇಕು ಅಂತೀವಿ, ಅದನ್ನ ಕಡ್ಡಾಯವಾಗಿ ಮಾಡಿದ್ದೇ ಬಿಟ್ಟು ಕೆಲವೊಂದು ಬೇಡ ಅನ್ಸಿದ್ರೆ ಅಥವಾ ನಿಮಗೆ ಅದರಿಂದ ಹಣ ಖರ್ಚು ಜಾಸ್ತಿ ಆಗುತ್ತೆ ಅಂದ್ರೆ ಬೇಡ, ಸ್ಕಿಪ್ ಮಾಡಿ. ಬಟ್ ಕೆಲವೊಂದು ತಗೊಳ್ಳೇಬೇಕು ಅನ್ನೋವು ಇರ್ತವೆ, ಇಷ್ಟೇ ದಿವಸ ತಗೋಬೇಕು ಅಂತ ಇರುತ್ತೆ. ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಶುರು ಮಾಡಿದ್ರೆ ಮಿನಿಮಮ್ 3 to 5 days ತಗೋಬೇಕು ಕರೆಕ್ಟ್ ಆಗಿ. ಕೆಲವರು 2 ಮಾತ್ರೆ 4 ಮಾತ್ರೆ ಹಿಂಗೆ ತಗೊಂಡ್ಬಿಟ್ಟು ಇದು ಮಾಡ್ತಾರೆ. ಅದರಿಂದ ಪ್ರಾಬ್ಲಮ್ಮೇ ಜಾಸ್ತಿ ಹೊರತು ಅದರಿಂದ ಚಿಕಿತ್ಸೆ ಮತ್ತೆ ಪರಿಹಾರ ಸಿಗೋದಿಲ್ಲ. ಸೊ ಹಂಗಾಗಿ ಕೇಳೋ ವೈದ್ಯರನ್ನು ಕೇಳಿ, ನಿಮಗೆ ಜಾಸ್ತಿ ಅನ್ಸಿದ್ರೆ ಯಾವುದು ಇನ್ನೊಂದಾಗುತ್ತೆ, ನಾವು ಟ್ಯಾಬ್ಲೆಟ್ಸ್ ಬರೆದಾಗ ಅವ್ರೇನ್ ಮಾಡ್ತಾರೆ, ಇದ್ರಲ್ಲಿ ಅರ್ಧ ಕೊಟ್ಬಿಡಿ, ಎಷ್ಟು ರೂಪಾಯಿ ಆಗುತ್ತೆ ಕೇಳ್ತಾರೆ. 600 ಆಗುತ್ತೆ ಅಂದ್ರೆ 300 ಕೊಡಿ ಅಂತ, ಇನ್ನು 400 ಕೊಡಿ ಅಂತಾರೆ. ಇದು ಸರಿಯಾದ ವಿಧಾನ ಅಲ್ಲ. ನಿಮಗೆ ಕಡಿಮೆ ತಗೋಬೇಕು ಅಂದ್ರೆ ನಮ್ಮ ಹತ್ರ ಬಂದು ಇದ್ರಲ್ಲಿ ಯಾವ್ದು ಅವಶ್ಯಕತೆ ಇದೆ, ಯಾವ್ದು ಅವಶ್ಯಕತೆ ಇಲ್ಲ ಅಂತ ಕೇಳಿ ನಾವು ಅದನ್ನ ಸ್ಕಿಪ್ ಮಾಡ್ತೇವೆ. ಸೊ ಅವಾಗ ಅವಶ್ಯಕತೆ ಇರೋದನ್ನ ಎಷ್ಟು ಯಾವ್ದು ತಗೋಬೇಕು ಅಂತ ಇರ್ತೀರೋ ಅದನ್ನ ಆ ವಿಧಾನದಲ್ಲಿ ತಗೊಳ್ಳಿ. ಅದು ಬಿಟ್ಟು ನಾವು ವೈದ್ಯರು ಹೇಳಿದ್ರೆ ಅರ್ಧ ತಗೊಂಡ್ಬೋಣ ಅಂತ ಹೇಳಿ ಅರ್ಧ ತಗೊಂಡು ಎಲ್ಲ ಮಾತ್ರೆನೂ ಇದ್ ಮಾಡೋದು ಸರಿಯಾದ ವಿಧಾನ ಅಲ್ಲ. ಸೊ ನಾವು ಬರ್ದಿದ್ದು ಪೂರ್ತಿ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ವೈದ್ಯರ ಹತ್ರ ಬಂದು ಹಿಂಗಿದೆ, ಯಾವುದು ಮಾಡಬೇಕು ಅಂದ್ರೆ ನಾವು ಅದ್ರಲ್ಲಿ ಯಾವ್ದು ಅತ್ಯವಶ್ಯಕತೆ ಇದೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಆ ಮಾತ್ರನ ಸೂಚನೆ ಮಾಡ್ತೀವಿ. ಸೊ ಅದೊಂದು ಇವರು ಜನತೆ ಮಾಡಬೇಕು. ಮನೋವೈದ್ಯಕೀಯ ವಿಭಾಗದಲ್ಲಿ ಅವರು ಏನು ಒಂದು ತೊಂದರೆ ಅಂತ ಬರ್ತಾರಲ್ಲ, ಸೊ ಅದು ಒಂದಕ್ಕೆ ಇನ್ನೊಂದು ಲಿಂಕ್ ಇರುತ್ತೆ. ಸೊ ನಾವು ಅನ್ಕೊಂಡಂಗೆ ಎಲ್ಲ ಇಂಟರ್ ರಿಲೇಟೆಡ್ ಬಾಡಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮು, ಬ್ರೈನು, ನಮ್ದು ಜೀರ್ಣಕ್ರಿಯೆ, ಹೊಟ್ಟೆ ನೋವಾಗಿರ್ಬೋದು, ತಲೆ ನೋವಾಗಿರ್ಬೋದು, ಮೈಕೈ ನೋವು, ಬೆನ್ನು ನೋವಾಗಿರ್ಬೋದು, ಒಂದು ಭುಜದ ನೋವಾಗಿರ್ಬೋದು, ಒಂದು ಮಂಡಿ ನೋವಾಗಿರ್ಬೋದು, ಎಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇದೆ. ಸೊ ಹಂಗಾಗಿ ನಾವು ಅದನ್ನ ಡೀಟೇಲ್ಡ್ ಆಗಿ ನೋಡಿ ಅದಕ್ಕೆ ತಕ್ಕನಾಗಿನೇ ಚಿಕಿತ್ಸೆ ಕೊಡ್ತೇವೆ. ಸೊ ಹಾಗಾಗಿ ತಲೆನೋವು ಅಂತ ಬಂದ್ವಿ ಅಥವಾ ಏನೋ ಬೆನ್ನು ನೋವು ಅಂತ ಬಂದ್ವಿ, ತಲೆನೋವಿಗೆ ಚಿಕಿತ್ಸೆ ಕೊಟ್ಟರು, ಬೇರೆ ಇನ್ನೊಂದು ಅಂತ ಅನ್ಸಿದ್ರೆ ಅದನ್ನ ನೀವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು. ಸೊ ಯಾಕೆ ಅಂದ್ರೆ ಒಂದು ಬರೀ ಹೊಟ್ಟೆ ನೋವು ಅಂದ್ರೆ ಅದು ಹೊಟ್ಟೆ ನೋವಲ್ಲ, ಅದು ಒಂದು ಇದಿರುತ್ತೆ, ಕಾರಣ ಇರುತ್ತೆ, ಅದನ್ನ ಹುಡುಕಿ ಅದ್ರ ಜೊತೆಲಿ ಕೆಲಸ ಮಾಡುವಂತ ಬೇರೆ ಬೇರೆ ಪಾರ್ಟ್ಸ್ಗಳು ಇರ್ತವೆ, ದೇಹದ ಪಾರ್ಟ್ಸ್ಗಳು, ಅದಕ್ಕೆ ನೀವು ಗಮನವಹಿಸಿ ಕೊಡ್ತೀರಾ. ನೋಡಿ ಸ್ನೇಹಿತರೆ, ನಾನು ಇದರಲ್ಲಿ ಈ ವಿಷಯದಲ್ಲಿ ಅವರು ಪರಿಪೂರ್ಣವಾಗಿ ನಮ್ಗೆ ವಿಷಯವನ್ನ ತಿಳಿಸ್ಕೊಟ್ಟಿದ್ದಾರೆ. ಒಂದು ಕಾಯಿಲೆ ಅಂತ ಬಂದಾಗ ಅದ್ರ ರಿಲೇಟೆಡ್ ಇರುವಂತಹದ್ದು ಮಾತ್ರ ನಾವು ಮೆಡಿಸಿನ್ ಬರೀಬೇಕಾಗತ್ತೆ, ಅದು ಬಿಟ್ಟು ಬೇರೆ ಬರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ನೀವು ಹೊರಗಡೆ ತೋರಿಸ್ಕೊಳ್ಬೇಕು ಅಂತಿದ್ರೆ, ಮೆಡಿಸಿನ್ ತಗೊಳ್ಬೇಕು ಅಂತಿದ್ರೆ ತಗೊಳ್ಳಿ, ತೊಂದರೆ ಇಲ್ಲ. ಆದ್ರೆ ನಿಮಗೆ ಗೊತ್ತಿರ್ಬೇಕು, ಜ್ಞಾನ ಇರಬೇಕು ಅದ್ರ ಬಗ್ಗೆ, ಹಾಗಿದ್ರೆ ತಗೊಳ್ಳಿ. ಅದನ್ನ ತುಂಬಾ ತೀವ್ರತೆಗೆ ತೆಗೆದುಕೊಂಡೋಗಿ ಆಮೇಲೆ ನೀವು ಕಷ್ಟವನ್ನು ಪಡುವಂತದ್ರಿಂದ ತಪ್ಪಿಸ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ವೈದ್ಯರ ಸಲಹೆಯನ್ನ ಪಡೆದು ಮೆಡಿಸಿನ್ಸ್ ನ ತಗೊಳ್ಳಿ. ಸೊ ಇದು ನಮಗೆ ತುಂಬಾ ಒಳ್ಳೆಯ ವಿಷಯವನ್ನ ಹೇಳಿದ್ದಾರೆ. ನೀವು ಜ್ವರ ಬಂದ ತಕ್ಷಣನೇ ಬರ್ಬೇಕು ಅಂತಲೂ ಕೂಡ ನಮ್ ಸರ್ ಹೇಳ್ತಾ ಇಲ್ಲ. ನಿಮಗೆ ಬೇಕಿದ್ರೆ, ಜ್ಞಾನ ಇದ್ರೆ ನೀವು ಕೂಡ ಮನೆಯಲ್ಲಿ ಔಷಧಿಗಳನ್ನ ತೆಗೆದುಕೊಳ್ಬಹುದು. ನೀವು ಇಲ್ಲಿನವರೇ ಅಂತ ಗೊತ್ತಾಯ್ತು, ನೀವು ಇಲ್ಲಿ ಹೊಸದುರ್ಗದ ಹತ್ತಿರನೇ ನಿಮ್ಮ ಊರು ಅಂತ ಗೊತ್ತಾಯ್ತು. ತುಂಬಾ ಸಂತೋಷ ಆಯ್ತು ಸರ್ ಇದನ್ನ ಕೇಳಿ. ಸೊ ನೀವು ನಿಮ್ಮ ಊರಿನ ಸುತ್ತಮುತ್ತಲ ಇರೋರಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ಬೇಕು ಅಂತ ನಿಮ್ಮ ಒಂದು ಊರಿನ ಹತ್ರನೇ ಬಂದಿದ್ದೀರಾ, ಜನಸೇವೆ ಮಾಡ್ಬೇಕು ಅಂತ. ನಿಮಗೂ ಕೂಡ ಭಾಷೆಗಳನ್ನ ನಾನು ತಿಳಿಸ್ತೇನೆ. ಇವತ್ತು ಇನ್ನೊಂದು ಖುಷಿಯಾದ ವಿಚಾರ ಸ್ನೇಹಿತರೆ, ಲಯನ್ಸ್ ಕ್ಲಬ್ ವತಿಯಿಂದ ಹೊಸದುರ್ಗದಿಂದ ಇವತ್ತು ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ರು. ಆ ಸನ್ಮಾನ ಕಾರ್ಯಕ್ರಮ ಇದೆ ಅಂತ ಖಂಡಿತವಾಗೂ ನಾನು ಹೇಳ್ತೀನಿ, ನನಗೆ ಗೊತ್ತಿರ್ಲಿಲ್ಲ. ನಾನು ಕೂಡ ಆಸ್ಪತ್ರೆಗೆ ನನ್ನ ವೈಫ್ ನ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ದೆ. ಆಗ ಸರ್ಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು, ಅದರ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದೇನೆ, ಈಗ ಪ್ಲೇ ಮಾಡ್ತೇನೆ ನೋಡಿ. ಸೊ ಆ ಸನ್ಮಾನ ನೋಡಿದಾಗ ಕೇಳಿದೆ, ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, 10 ದಿನಗಳ ಕಾಲ ಇವರು ಉಚಿತವಾದ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾರೆ, ಯಾವುದೇ ಫೀಸ್ ಅನ್ನ ತೆಗೆದುಕೊಳ್ಳದೆ ಅಂತ ಹೇಳಿದ್ರು. ಆ ವಿಷಯವನ್ನ ಕೇಳಿದ ತಕ್ಷಣ ಇಮಿಡಿಯೇಟ್ ನಾನು ವಿಡಿಯೋನ ಮಾಡಬೇಕು ಅನ್ನಿಸ್ತು. ಇದು ನಮ್ಮ ಪ್ರತಿಯೊಬ್ಬರು ಜನರಿಗೆ ತಿಳಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ಆಸ್ಪತ್ರೆಯ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ತುಂಬಾ ಆಸ್ಪತ್ರೆಗಳಿದಾವೆ, ಆದ್ರೆ ಯಾಕೆ ಆಸ್ಪತ್ರೆ ಮಾಡಿಲ್ಲ ಅಂತ ನಿಮಗೆ ಈಗ ಅರ್ಥವಾಗಿರುತ್ತೆ. ಸೊ ಈ ತರ ಉಚಿತ ಸೇವೆಗಳು ಎಲ್ಲ ಕಡೆ ಸಿಗೋದಿಲ್ಲ ಸ್ನೇಹಿತರೆ. ಒಂದು ದಿನ ಮಾಡ್ಬೋದಿತ್ತು,
ಅವ್ರು 1 ವರ್ಷ ಆಗಿದೆ ಅಂತ 1 ದಿನ ಮಾಡ್ಬೋದಿತ್ತು, 2 ವರ್ಷ ಆಗಿದೆ ಅಂತ 2 ದಿನ, ಇದೇ ತರ 10 ವರ್ಷ ಆದ ನಂತರ 10 ದಿನ ಫ್ರೀ ಆಗಿ ಮಾಡ್ಬೋದಿತ್ತು. ಆದ್ರೆ ಮಾಡಿದಂತ ಕೆಲಸವನ್ನು ಶುರು ಮಾಡಿದಂತ ಮೊದಲ ವರ್ಷದಲ್ಲೇ ಹೊಸದುರ್ಗದಲ್ಲಿ 10 ದಿನಗಳ ಕಾಲ ನೀವು ಯೋಚನೆ ಮಾಡಿ, 10 ದಿನಗಳ ಕಾಲ ಉಚಿತ ಚಿಕಿತ್ಸೆ ಅಂದ್ರೆ ಎಷ್ಟೊಂದು ಜನ ಇಲ್ಲಿ ಬಂದು ಹೋಗಿರ್ಬೋದು, ಎಷ್ಟೊಂದು ಜನರಿಗೆ ಪರಿಹಾರ ಸಿಕ್ಕಿರ್ಬೋದು, ಹೆಲ್ತ್ ಕಾರ್ಡ್ ಸಿಕ್ಕಿರ್ಬೋದು ಅಂತ ತುಂಬಾ ಖುಷಿಯಾದ ವಿಚಾರ ಸರ್. ಸರ್ ನಿಮಗೆ ಈಗ 10 ದಿನಗಳ ಕಾಲ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ಇದನ್ನ? ಏನಾಯ್ತು ಅಂದ್ರೆ, ನಾವು ಲಾಸ್ಟ್ ಇಯರ್ ಓಪನ್ ಮಾಡಿದಾಗ ಉಚಿತ ತಪಾಸಣೆ ಮಾಡಿದ್ವಿ. ಉಚಿತ 1 ಮಂತ್ ಮಾಡಿದ್ವಿ, 1 ತಿಂಗಳು ಮಾಡಿದ್ವಿ, 30 ದಿವಸ. ಸೊ ಅವಾಗ ಅನೇಕ ಪೇಷಂಟ್ಸು ಬಂದವರು ಉಚಿತ ಚಿಕಿತ್ಸೆನೂ ಸಿಗುತ್ತೆ, ಮೆಡಿಸಿನ್ಸ್ ಉಚಿತ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ದುಡ್ಡಿಲ್ಲದೆ ಬಂದ್ಬಿಟ್ಟು ಹಂಗೆ ಕೆಲವರು ಹೋಗಿದ್ರು, ಅಲ್ಲ ಕೆಲವರು ಆತರ ಅನ್ಕೊಂಡು ಬಂದು ಇದಾಗಿದ್ರು. ಸೊ ಹಂಗಾಗಿ ನಾವು ಈ ಸಲ ಔಷಧ ಉಚಿತ ಕೊಡೋಣ ಅಂದ್ಕೊಂಡು 10 ದಿನ ಮಾಡೋದು. ನೀವು 30 ದಿನಗಳ ಕಾಲನೂ ಉಚಿತ ಸೇವೆ ಮಾಡಿದ್ದೀರಾ? ಲಾಸ್ಟ್ ಓಪನ್ ಮಾಡಿದಾಗ 30 ದಿವಸ ಉಚಿತ ತಪಾಸಣೆ ಇತ್ತು. ಉಚಿತ ತಪಾಸಣೆ, ಮೆಡಿಸಿನ್ಸ್ ಎಲ್ಲ ನಾವು ಮುಂಚೆಯಿಂದ ಡಿಸ್ಕೌಂಟ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಈಗ ಡಿಸ್ಕೌಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಇದು ಮಾಡಿದ್ವಿ. ಮತ್ತೆ ಇನ್ನು ಸುಮಾರು ಅರ್ಧಕ್ಕರ್ಧ ಮೆಡಿಸಿನ್ಸ್ ಎಲ್ಲ ನಾವು ಫ್ರೀ ಆಗಿ ಕೊಡ್ತೀವಿ. ಹೌದು. ಸೊ ನಾವು ನಮ್ಗೆ ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಹಿಂಗೆ ತರಿಸ್ಕೊಂಡು ನಾವು ಸ್ವಲ್ಪ ಕೈಯಿಂದ ಹಾಕಿ ಇದನ್ನು ವಿತರಣೆ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಈ ಆಸ್ಪತ್ರೆ ಶುರುವಾದ ಮೊದಲ ತಿಂಗಳು 30 ದಿನಗಳ ಕಾಲ ಉಚಿತ ಸಲಹೆಯನ್ನ ಕೊಡ್ತಾರೆ, ಅದ್ರ ಜೊತೆ ಡಿಸ್ಕೌಂಟೆಡ್ ಆಗಿ ಔಷಧಿಗಳನ್ನು ಕೂಡ ಕೊಡ್ತಾರೆ. ಇವತ್ತು ಕೂಡ ನನ್ನ ಹೆಂಡತಿ ಮತ್ತು ಮಗನನ್ನ ಈ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದೆ. ಮಂಜುನಾಥ್ ಸರ್ ಅವರು ತಪಾಸಣೆಯನ್ನ ಉಚಿತವಾಗಿ ಮಾಡಿ ನನ್ನ ಮಗನಿಗೆ ಕೆಲವು ಪ್ರೋಟೀನ್ ಔಷಧಿಗಳನ್ನ ಮತ್ತೆ ಮಾತ್ರೆಗಳನ್ನ ಬರೆದು, ಅದನ್ನ ಇಲ್ಲಿ ಬರ್ದಾಗ ನನಗೆ ಗೊತ್ತಾಗಿರ್ಲಿಲ್ಲ. ಅಲ್ಲಿ ಬಿಲ್ ಮಾಡ್ಲಿಕ್ಕೆ ಮೆಡಿಕಲ್ ಅಲ್ಲಿ ಹೋದಾಗ ಅಲ್ಲಿ ಔಷಧಿಯನ್ನು ಕೊಡೋರು ಹೇಳಿದ್ರು, ಸರ್ ಇದೆಲ್ಲ ಫ್ರೀ ಇದೆ ಸರ್ ಅಂತ ಹೇಳಿದ್ರು. ನೋಡಿ ಸ್ನೇಹಿತರೆ, ಉಚಿತವಾಗಿ ತಪಾಸಣೆ ಜೊತೆ ಕೆಲವು ಔಷಧಿಗಳನ್ನ ಫ್ರೀಯಾಗಿ ಕೊಟ್ರು. ಅದಾದ ನಂತರ ಮತ್ತೆ ಬಂದು ಇವ್ರಿಗೆ ಹೇಳಿದೆ, ಸರ್ ನಿಮ್ಮ ಒಂದು ಇಂಟರ್ವ್ಯೂ ಬೇಕು ಸರ್ ನನ್ನ ಚಾನಲ್ಗೆ, ನೀವು ಕೊಡಿ ಅಂತ. ನೋಡಿ ಈಗ ಸುಮಾರು 9:30 ಗಂಟೆ ಆಗಿದೆ. ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ಗೂ ಹತ್ರ ಇದೆ, ಹಾಗೂ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೂ ನಿಮಗೆ ತುಂಬಾ ಹತ್ತಿರದ ಸ್ಥಳದಲ್ಲಿ ಸಿಗುವಂತ ಆಸ್ಪತ್ರೆ ಸ್ನೇಹಿತರೆ. ಇದು ಒಂದು 10ರಿಂದ 20 ಹೆಜ್ಜೆಯನ್ನ ಇಟ್ಟರೆ ಸಿಗುವಂತ ಒಂದು ಆಸ್ಪತ್ರೆ. SJM ಕಾಲೇಜ್ ಮುಂಭಾಗದಲ್ಲೇ ಈ ಆಸ್ಪತ್ರೆ ಬರುತ್ತೆ. ನೀವು ಕೂಡ ಬನ್ನಿ, ನಿಮ್ಮ ಒಂದು ತಪಾಸಣೆಗಳು, ಯಾವುದೇ ಆರೋಗ್ಯದ ಸಮಸ್ಯೆಗಳು ಇದ್ರೆ ಮಂಜುನಾಥ್ ಸರ್ ಕಡೆಯಿಂದ ಚಿಕಿತ್ಸೆಗಳನ್ನ ಪಡೀರಿ ಅಂತ ಹೇಳ್ತೇನೆ. ಹಾಗೂ ಸರ್ ನಮ್ಮ ಚಾನಲ್ ಕಡೆಯಿಂದಲೂ ಕೂಡ ನಿಮಗೆ ಶುಭಾಶಯನ ತಿಳಿಸ್ತೇನೆ. ಇದು 1 ವರ್ಷ ಇರೋದು, ಇನ್ನು 16 ವರ್ಷಗಳು ಹೀಗೆ ನಿಮ್ಮ ಸೇವೆ ಮುಂದುವರಿಲಿ. ನಿಮ್ದು ಡೇ ಕೇರ್ ಇದೆ ಅಂತ ಗೊತ್ತಾಯ್ತು ಸರ್, ಬೆಳಿಗ್ಗೆಯಿಂದ ಸಂಜೆವರೆಗೂ ನೋಡ್ತೀರಂತ. ಮುಂದಿನ ದಿನಗಳಲ್ಲಿ ನಿಮ್ದು 24x7 ಮಾಡುವಂತೆ, ಜನರಿಗೆ ಉಪಯೋಗ ಆಗುವಂತೆ ಆಗ್ಲಿ ಅಂತ ನಾನು ಕೂಡ ಶುಭ ಹಾರೈಸ್ತೇನೆ. ನಮ್ಮ ಜನರಿಗೆ ಆಸೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ನಮ್ಮ ಹೊಸದುರ್ಗಕ್ಕೆ ಬರಬೇಕು ಅಂತ ಇತ್ತು. ಕಳೆದ 5-10 ವರ್ಷಗಳಿಂದ ತುಂಬಾ ದೂರ ಹೋಗ್ಬೇಕಿತ್ತು ಸರ್. ಏನೇ ಒಂದು ಚಿಕ್ಕ ಸಮಸ್ಯೆ ಅಂದ್ರೂ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಇಲ್ಲ ಬೆಂಗಳೂರು ಹೋಗುವಂತ ಕಾಲ ಇತ್ತು. ಈಗ ನಿಮ್ಮಂತ ದೊಡ್ಡ ದೊಡ್ಡ ಅನುಭವ ಉಳ್ಳ ಡಾಕ್ಟರ್ಗಳು ನಮ್ಮ ಹೊಸದುರ್ಗಕ್ಕೆ ಬಂದಿದ್ದೀರಾ. ನಿಮಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನನ್ನ ಚಾನಲ್ ಕಡೆಯಿಂದಲೂ ಹಾಗೂ ನನ್ನ ಎಲ್ಲ ಜನರು ವೀಕ್ಷಕರ ಕಡೆಯಿಂದಲೂ ಕೂಡ ನಾನು ಶುಭ ಹಾರೈಸ್ತೇನೆ ಸರ್. ಹೀಗೆ ನಿಮ್ಮ ಒಂದು ಸೇವೆ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳ್ತಾ ನಾನು ಶುಭ ಕೋರ್ತಿದ್ದೇನೆ ಸರ್. ಸೊ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. SAN ಟೆಕ್ನೋ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಕ್ಷಣೆ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಮಂಜುನಾಥ್ ಸರ್ ಮಾಡಿದಂಥ ಅದ್ಭುತವಾದ ಸೇವೆಯನ್ನು ಮೆಚ್ಚಿ ಲಯನ್ಸ್ ಕ್ಲಬ್ ಹೊಸದುರ್ಗ ಇವರ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಸನ್ಮಾನ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ ಮುಖ್ಯಸ್ಥರುಗಳಾದ ಮುಖಂಡರುಗಳು ಎಲ್ಲರೂ ಕೂಡ ಸೇರಿದ್ದಂಥದ್ದು. ಅಲ್ಲಿ ಸನ್ಮಾನ ನಡೆದ ನಂತರ ಅಲ್ಲಿನವರು 4 ಮಾತುಗಳನ್ನಾಡಿದ್ದಾರೆ. ಅದನ್ನು ಕೂಡ ನಾವೀಗ ನೋಡೋಣ. ಮಂಜುನಾಥ ಕ್ಲಿನಿಕ್ನಲ್ಲಿ ಹೊಸದುರ್ಗ ದಾಳಿಂದೆ ಕ್ಲಬ್ಬಿನ ವತಿಯಿಂದ ಉಚಿತ ಆರೋಗ್ಯ ಶಿಬಿರದ ಒಂದು ಕಾರ್ಯಕ್ರಮವಾಗಿ ಇಂದು ನಾವಿಲ್ಲೆಲ್ಲ ಸಭೆಯನ್ನ ಸೇರಿದ್ದೇವೆ. ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಲಯನ್ಸ್ ಕ್ಲಬ್ಬಿನ JMF ಆಗಿರ್ತಕ್ಕಂಥ TH ಬಸವರಾಜ್ ಅವರನ್ನು ಸಮ್ಮುಖದಲ್ಲಿ ನಾವಿವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇವೆ. ಹಾಗೆ ನಮ್ಮ ಉಚಿತ ಆರೋಗ್ಯ ಶಿಬಿರ ಮಂಜುನಾಥ ಕ್ಲಿನಿಕ್ ಆಗಿರ್ತಕ್ಕಂಥ ಮಂಜುನಾಥ MBS ನಮ್ಮ ಕೇಂದ್ರ ಬಿಂದುವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ನಾವು ತಮ್ಮ ಸಮೂಹದ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನ ಕೋರಿದ್ದೇವೆ. ಹಾಗೆ ಇನ್ನೊಬ್ಬ ಮುಖ್ಯ ಆಗಿರ್ತಕ್ಕಂತಹ ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂತಹ ಲಯನ್ ಉಮೇಶ್ ಅವರಿಗೂ ಸಹ ಈ ಸಮಾರಂಭದ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರುತ್ತೇವೆ.
ಹಾಗೂ ಈ ಒಂದು ಸಮಾರಂಭವಾಗಿರ್ತಕ್ಕಂಥ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರುಗಳು ಮತ್ತು ಬಂದಿರತಕ್ಕಂತ ಎಲ್ಲ ಸಾರ್ವಜನಿಕ ಸೇವೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ನಾವು ಸ್ವಾಗತವನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೇವೆ. ನರರೋಗ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರೇ, ನಮ್ಮ ಲಯನ್ ಕ್ಲಬ್ ಎಲ್ಲ ಸದಸ್ಯರೇ ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಾಗರಿಕ ಬಂಧುಗಳೇ, ಲಯನ್ ಕ್ಲಬ್ ಹುಟ್ಟಿ ಅದು ಇವರಿಗೆ 107 ವರ್ಷ. ಅಮೆರಿಕಾದಲ್ಲಿ ಅದು ಹುಟ್ಟಿದ್ದು. ಅದು ಪ್ರಪಂಚದಾದ್ಯಂತ ಸುಮಾರು 220 ದೇಶಗಳಲ್ಲಿ ಹರಡಿ ಸೇವೆ ಮಾಡ್ತಕ್ಕಂಥದ್ದೇ ಗುರಿ. ವಿ ಸರ್ವ್ ಅಂತ ನಮ್ಮ ಸ್ಲೋಗಾನ್ ಇರ್ತಕ್ಕಂಥದ್ದೇ ವಿ ಸರ್ವ್ ಅಂತ. ಸರ್ವ್ ಅಂತಂದ್ರೆ ನಮಗೆ ಕೈಲಾದಷ್ಟು ನಮ್ಮ ಕೆಲಸವನ್ನು ಮುಗಿಸಿಕೊಂಡು ನಮ್ಮ ವೇಳೆಯಲ್ಲಿ ಅದಕ್ಕೆ ಒಂದು ರೂಪಾಯಿ 10% ಅನ್ನು ಉಪಯೋಗಿಸ್ತಕ್ಕಂಥದ್ದು. ಹಾಗಾಗಿ ನಾವು ಕೂಡ ಈ ನಮ್ಮ ಲಯನ್ ಕ್ಲಬ್ ವತಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಮಾಡ್ತಕ್ಕಂಥ ಸೇವೆ, ಯಾಕೆಂದ್ರೆ ಈ ದಿವಸ ಉಚಿತವಾಗಿ ಮಾಡ್ತಕ್ಕಂಥದ್ದು ಬಹಳಷ್ಟು ಕಡಿಮೆ, ದುಡ್ಡು ಕೊಟ್ಟು ತಗೊಳ್ತಕ್ಕಂಥದ್ದು ಬಹಳಷ್ಟು ಹೆಚ್ಚಿರ್ತದೆ. ಆದ್ರೂ ಕೂಡ ಅವರು ನಮ್ಮ ತಾಲೂಕಿನ ಜನತೆಯ ಆಶೋತ್ತರಗಳನ್ನ ಅಥವಾ ಅವರ ವೈದ್ಯಕೀಯ ಪರೀಕ್ಷೆ ಮಾಡ್ಲಿಕ್ಕೆ ಅವರು ಉಚಿತವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಸಹಯೋಗದಲ್ಲಿ ನಮ್ಮ ಕಿರುಕಾಣಿಕೆ ಲಯನ್ಸ್ ಕ್ಲಬ್ ನಿಂದ ಅವರ ಒಂದು ಸೇವೆಗೆ ನಾವು ಮೆಚ್ಚಿ ಅವರನ್ನ ಈ ದಿವಸ ನಾವು ಸನ್ಮಾನ ಮಾಡಬೇಕು ಮತ್ತು ಅವರ ಜೊತೆಯೆಲ್ಲ ಇರಬೇಕು ಅಂತ ದೃಷ್ಟಿಯಿಂದ ಈ ದಿವಸ ನಾವೆಲ್ಲ ಬಂದಿದ್ದೀವಿ. ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡ್ಲಿ, ಸೇವೆ ಮಾಡ್ತಕ್ಕಂತ ಒಂದು ಶಕ್ತಿಯನ್ನು ಕೊಡ್ಲಿ ಹಾರೈಸಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಲಯನ್ಸ್ ಕ್ಲಬ್ ಹೊಸದುರ್ಗ ವತಿಯಿಂದ ಸನ್ಮಾನ ಮಾಡುತ್ತಿರುವಂತಹ ದೃಶ್ಯವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಲಯನ್ಸ್ ಕ್ಲಬ್ನ ಮುಖಂಡರುಗಳೆಲ್ಲ ಅವರಿಗೆ ಸನ್ಮಾನ ಮಾಡಿ ಉಡುಗೊರೆಗಳನ್ನು ಕೊಟ್ಟು ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು. ತುಂಬ ಅದ್ಭುತವಾದ ಒಂದು ದೃಶ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನು ನೀವೀಗ ಕೂಡ ನೋಡ್ಬೋದು. ಅವರಿಗೆ ಸನ್ಮಾನ ಕಾರ್ಯ ನಡೀತಾ ಇದೆ. ನರರೋಗ ತಜ್ಞರಾದಂತ ಡಾಕ್ಟರ್ ಅವರಿಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಲಯನ್ಸ್ ಕ್ಲಬ್ಬಿನ ಸದಸ್ಯರು ಸೇರಿ ಒಂದು ತೀರ್ಮಾನ ತಗೊಂಡು ಅವ್ರಿಗೆ ಒಂದು ಸನ್ಮಾನ ಮಾಡ್ಬೇಕು. ಇಷ್ಟೆಲ್ಲ ಸಾರ್ವಜನಿಕವಾಗಿ ಸೇವೆ ಮಾಡ್ತಿದ್ದಾರೆ, ನಾವು ಅವ್ರನ್ನ ಗುರ್ತಿಸ್ಕೊಂಡು ಎಲ್ಲರೂ ಇದು ಮಾಡ್ಬೇಕು ಅಂತ ಹೇಳಿ ನಮ್ಮ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಇವತ್ತು ನಿನ್ನೆ ಬಂದು ಸಾಹೇಬ್ರು ಕೇಳ್ಕೊಂಡು ಹೇಟ್ ತಗೊಂಡು ಆಯ್ತು ನಮಗೂ ಬಹಳ ಸಂತೋಷ ಅಂತ ಹೇಳಿದ್ರು. ನಮ್ಗೂ ಸಂತೋಷ ಆಯ್ತು. ಹಂಗಾಗಿ ಬಹಳ ಒಳ್ಳೆ ಸೇವೆ ಮಾಡಿದ್ದಾರೆ ಅನ್ನೋದು ನಮ್ಮ ಮನಸ್ಸಿಗೆ ಎಲ್ಲಾ ಲಯನ್ಸ್ ಕ್ಲಬ್ನವರು ಒಪ್ಪಿಗೆಂದು ಇವತ್ತು ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಸದಸ್ಯರು ಬಂದಿದ್ದೀವಿ. ಹಂಗಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ಲಿ ಅಂತೇಳಿ ಆ ದೇವರಲ್ಲಿ ಆ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಡಾಕ್ಟರ್ ಸಾಹೇಬ್ರಿಗೆ ಅವರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಡ್ಲಿ ಅಂತೇಳಿ ಕೇಳ್ಕೊಂತಿದ್ದೀವಿ. ಸಮಾರಂಭಕ್ಕೆ ಆಗಮಿಸಿದಂತಹ ನಮ್ಮ ಲಯನ್ಸ್ ಕ್ಲಬ್ಬಿನ MCF ಬಸವರಾಜ್ ಅವರಿಗೆ ಈ ಸಮಾರಂಭದ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ. ಅದೇ ರೀತಿ ನಮ್ಮ ಇವತ್ತಿನ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ನರರೋಗ ತಜ್ಞರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೂ ಸಹ ನಮ್ಮ ಕ್ಲಬ್ ವತಿಯಿಂದ ಅವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಸದಸ್ಯರು ಅಂದ್ರೆ ಲಯನ್ಸ್ ಕ್ಲಬ್ಬಿನ ಎಲ್ಲಾ ಸದಸ್ಯರಿಗೂ ಸಹ ನಾವು ವಂದನೆಗಳನ್ನ ಸಲ್ಲಿಸಿ ಸೊ ಈ ದಿನ ನಾವು ಹೊಸದುರ್ಗ ನಗರದಲ್ಲಿ ಮಾಡ್ತಾ ಇರೋ ಅಲ್ಪ ಆರೋಗ್ಯ ಸೇವೆಯಿಂದ ಗುರುತಿಸಿ ನಮ್ಮನ್ನ ಪ್ರಶಂಸಿಸಿ ನಮ್ಮನ್ನ ಲಯನ್ಸ್ ಕ್ಲಬ್ ಇಂದ ಸನ್ಮಾನ ಮಾಡಿರೋದಕ್ಕೆ ನಾನು ಲಯನ್ಸ್ ಕ್ಲಬ್ ಹಾಗೂ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ. ನೋಡ್ಬೋದು, ಇದು ಆಸ್ಪತ್ರೆಯ ಒಂದು ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಸೊ ಇದು ರಿಸೆಪ್ಷನ್. ಬಂದಂತ ರೋಗಿಗಳು ಏನಿರ್ತಾರೆ ಅವರು ಇಲ್ಲಿ ಹೆಸರನ್ನು ನಮೂದಿಸಿ ಒಂದು ನಂಬರ್ನ ತೆಗೆದುಕೊಳ್ತಾರೆ. ಅವರ ಒಂದು ಸೀರಿಯಲ್ ನಂಬರ್ ಯಾವಾಗ ಬರುತ್ತೆ ಅನ್ನೋದನ್ನ ಹೇಳಿ ಪಡೆದುಕೊಳ್ತಾರೆ. ಅದಾದ ನಂತರ ಇಲ್ಲೇನೆ ಪಕ್ಕದಲ್ಲೇ ಮೆಡಿಸಿನ್ಸ್ ಔಷಧ ವಿಭಾಗ ಇದೆ. ಇದು ಕ್ಲಿನಿಕ್ ಒಳಗಡೆ ಇರುವಂತಹ ಔಷಧಿ ವಿಭಾಗ. ಎಲ್ಲೂ ಕೂಡ ನೀವು ಸಪ್ರೇಟ್ ಅಲ್ಲಿ ಹೋಗಿ ತೆಗೆದುಕೊಳ್ಳುವಂತಿಲ್ಲ. ಇಲ್ಲೇ ನಿಮಗೆ ಎಲ್ಲ ತರದ ಔಷಧಿಗಳು ಸಿಗುತ್ತೆ. ಸೊ ಔಷಧಿ ವಿಭಾಗದಿಂದ ಪಕ್ಕದಲ್ಲೇ ಬಂದಂತ ರೋಗಿಗಳಿಗೆ ಸಮಾಲೋಚನೆ ಮಾಡಲಿಕ್ಕೆ ಕೊಠಡಿ ಕೂಡ ಇದೆ, ನೀವೀಗ ನೋಡ್ಬೋದು. ಹಾಗೂ ನಾವಿಲ್ಲಿ ಮುಂದೆ ಹೋದ್ರೆ ಯಾರಾದ್ರೂ ಅಡ್ಮಿಟ್ ಮಾಡುವಂಥವ್ರು, ತುಂಬಾ ಸೀರಿಯಸ್ ಆಗಿರುವಂಥವ್ರು, ಬ್ಲಡ್ ಹಾಕುವಂಥವ್ರು, ತುಂಬಾ ತರದ ಚಿಕಿತ್ಸೆಗಳಿಗೆ ಇಲ್ಲಿ ಬೆಡ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ತುಂಬಾ ಸುಸಜ್ಜಿತವಾಗಿ, ತುಂಬಾ ಸ್ವಚ್ಛತೆಯನ್ನ ಈ ಆಸ್ಪತ್ರೆಯಲ್ಲಿ ಕಾಪಾಡಲಾಗಿದೆ. ನೀವೀಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಸ್ವಚ್ಛತೆಯನ್ನ ಇಲ್ಲಿ ಕಾಪಾಡಿದ್ದಾರೆ ಅಂತ.
ಇದು ಬೆಡ್ಗಳಿರುವಂಥದ್ದು. ನೀವೀಗ ನೋಡ್ತಾ ಇದ್ದೀರಾ, ರೋಗಿಗಳಿಗೆ ಒಳ್ಳೆಯ ತರದ ಚಿಕಿತ್ಸೆ ಸೌಲಭ್ಯಗಳನ್ನು ಕೂಡ ಕೊಡ್ತಾರೆ ಅಂತ ಹೇಳಿದ್ರು. ಸಮಸ್ಯೆಗಳಿಂದ ಬಂದಂತ ಎಲ್ಲರಿಗೂ ಇಲ್ಲಿ ವೈದ್ಯರ ಸಲಹೆಗಳನ್ನ ಕೊಡ್ತಾರೆ. ಇಲ್ಲಿ ನೋಡ್ಬೋದು ರಿಸೆಪ್ಷನ್ ಇದೆ. ಇದು ಸಮಾಲೋಚನಾ ಕೊಠಡಿ. ಒಳಗಡೆ ಬಂದಂತಹ ರೋಗಿಗಳಿಗೆ ಅವರ ಸಮಸ್ಯೆಗಳನ್ನ ಕೇಳಿ ಪರಿಹಾರವನ್ನ ಕೊಡುವಂತಹ ಜಾಗ. ಅದರ ಪಕ್ಕದಲ್ಲೇ ಕೂಡ ಇನ್ನೊಂದು ರೂಮ್ ಇದೆ. ಇಲ್ಲೂ ಕೂಡ ಸುಮಾರು ಬೆಡ್ಗಳನ್ನ ನೀವು ನೋಡ್ಬೋದು. ಇಲ್ಲೂ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಮರ್ಜೆನ್ಸಿ ಇರುವಂತವ್ರಿಗೆ ಇಲ್ಲಿ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮಾಡಿರುವಂಥದ್ದು. ಇಲ್ಲಿ ಇನ್ನೊಂದು ರೂಮ್ ಕೂಡ ಇದೆ. ಇದರಲ್ಲೂ ಕೂಡ ಇಲ್ಲಿ ಬೆಡ್ಗಳಿದಾವೆ. ಸೊ ನೀವು ಇಲ್ಲಿ ಬೆಡ್ ನೋಡ್ತಾ ಇದ್ದೀರಾ. ಇಷ್ಟೊಂದು ಫೆಸಿಲಿಟಿಗಳು ಕೂಡ ಇಲ್ಲಿದ್ದಾವೆ. ಸೊ ಹೊಸದುರ್ಗದ ಜನತೆ ಬಯಸಿದ್ದು ಒಂದು ಒಳ್ಳೊಳ್ಳೆ ಆಸ್ಪತ್ರೆಗಳು ನಮ್ಮ ಹೊಸದುರ್ಗದಲ್ಲಿ ಬರಬೇಕು ಅಂತ. ಸೊ ಅದು ಇವತ್ತು ಸಕಾರಗೊಂಡಿದೆ ಅಂತ ಹೇಳ್ಬೋದು. ಒಂದು ಸುಸಜ್ಜಿತವಾದ ಸ್ವಚ್ಛತೆಯಿಂದ ಇರುವಂತಹ ಆಸ್ಪತ್ರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಡಾಕ್ಟರ್ ಮಂಜುನಾಥ್ ಮಾತೆ ರೋಗಿಗಳಿಗೆ ದಿವ್ಯ ಔಷಧ ಅಂತ ಗುಣಮಟ್ಟದ ಚಿಕಿತ್ಸೆ ಕೊಟ್ಟು ಜನಪ್ರಿಯರಾದ ವೈದ್ಯರು. ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ MD ಪೂರ್ಣ ಇಲ್ಲಿ ಎಲ್ಲವನ್ನ ಕೂಡ ಬರೆದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಮನುಷ್ಯರಿಗೆ ಏನೇನು ಬಹಳ ಮುಖ್ಯವಾದದ್ದು ಅಂತ ಇವೆಲ್ಲವನ್ನು ಅಳವಡಿಸಿಕೊಂಡ್ರೆ ಅವರೊಬ್ರು ಸಾಧಕರಾಗ್ತಾರೆ. ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ. ಒಂದೊಂದು ಕೂಡ ಲೈಫಲ್ಲಿ ಫೋಕಸ್ ಮಾಡಬೇಕು, ಒಂದು ಡ್ರೀಮ್ ಇರಬೇಕು, ಟ್ರೈನಿಂಗ್ ಇರಬೇಕು, ನಾಲೆಡ್ಜ್ ಇರಬೇಕು, ಎಜುಕೇಶನ್ ಇರಬೇಕು. ಈ ತರ ಪ್ರತಿಯೊಂದು ಇದ್ರೆ ಆ ಒಬ್ಬ ಮನುಷ್ಯ ಸಾಧಕನಾಗ್ತಾನೆ. ಈ ಒಂದು ಆಸ್ಪತ್ರೆ 1 ವರ್ಷಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಹಾಗಾಗಿ ಉಚಿತ ಆರೋಗ್ಯ ಶಿಬಿರವನ್ನ ಕೂಡ ಏರ್ಪಡಿಸಿದ್ದಾರೆ. 10 ದಿನಗಳ ಕಾಲ ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಫೀಸ್ ತಗೊಳ್ಳದೆ, ಹಣವನ್ನು ತೆಗೆದುಕೊಳ್ಳದೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. 10/12/2025ರಿಂದ 20/12/2025ರವರೆಗೆ 10 ದಿನಗಳ ಕಾಲ ನಾವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಮಂಜುನಾಥ್ ಸರ್ ಅವರ ಒಂದು MBBS MD ನರರೋಗ ತಜ್ಞರು ಹಾಗೂ ಮನೋವೈದ್ಯ ತಜ್ಞರು ಅಂತ ಹೇಳ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಹವ್ಯಾಸಗಳು, ಒಳ್ಳೆಯ ಆಹಾರ, ಹೆಚ್ಚು ನೀರು, ಒಳ್ಳೆಯ ಗೆಳೆತನ, ಭಕ್ತಿ, ಆಧ್ಯಾತ್ಮ, ಬಿಡುವು, ಸಂಗೀತ, ವ್ಯಾಯಾಮ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಬಳಸ್ಕೊಂಡ್ರೆ ಆರೋಗ್ಯವಾಗಿರ್ಬೋದು ಅನ್ನೋದಕ್ಕೆ ಈ ಸಾಲುಗಳು ಮುಖ್ಯವಾಗಿದ್ದಾವೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಸ್ಯಾಂಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಡಾಕ್ಟರ್ನ ಕೂಡ ಮಾತಾಡಿಸಿ ಬಂದಿದ್ದೇನೆ. ಅವರು ಕೂಡ ತುಂಬಾ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕಳೆದ 10 ದಿನಗಳಿಂದ ಉಚಿತವಾದ ಸೇವೆಯನ್ನ ಮಾಡ್ತಾ ಇದ್ದಾರೆ. ತಪಾಸಣಾ ಶಿಬಿರ ಕೂಡ ಇಟ್ಕೊಂಡಿದೀವಿ ಅಂತ ಹೇಳಿದ್ರು. ಸೊ ತುಂಬಾ ಸಂತೋಷ ಆಯ್ತು ಸರ್. ಈಗ ಆಸ್ಪತ್ರೆಗಳು ಅಂದ್ರೆ ದುಡ್ಡು ಜಾಸ್ತಿ ತೆಗೆದುಕೊಳ್ತಾರೆ, ಮೆಡಿಸಿನ್ ಜಾಸ್ತಿ ಬರೀತಾರೆ, ಹೀಗೆ ಸುಮಾರು ಜನ ಮಾತಾಡುವಂತ ಕಾಲದಲ್ಲಿ ವರ್ಷ ತುಂಬಿದೆ ಅಂತೇಳಿ 10 ದಿನಗಳ ಕಾಲ ಅವರು ಉಚಿತ ಸಲಹೆ ಮತ್ತು ಕೆಲವು ಔಷಧಿಗಳ ಮೇಲೆ ರಿಯಾಯಿತಿ ಹಾಗೂ ತುಂಬಾ ಔಷಧಿಗಳು ಕೂಡ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಆಯ್ತು ಸರ್. ಇದ್ರ ಬಗ್ಗೆ ನೀವು ಕೂಡ ತಿಳಿಸ್ಕೊಡಿ ಸರ್, ಈ ಉಚಿತ ಸೇವೆ ಬಗ್ಗೆ, ಮತ್ತೆ ಯಾವ್ಯಾವ ತರ ಔಷಧಿಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಎಲ್ಲದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ನಮಗೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡಿ ಸರ್. ಮೊದಲಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಸರ್. ಏನಂದ್ರೆ ನಮ್ಮ ಹಾಸ್ಪಿಟಲ್ ಓಪನ್ ಆಗಿ 1 ವರ್ಷ ಆಯ್ತು. ಅದರಿಂದ ಜನಗಳಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು 10 ದಿನ ಕ್ಯಾಂಪ್ ಮಾಡಿದ್ದೀವಿ. ಇದರಲ್ಲಿ ಏನಂದ್ರೆ ಜನರಲ್ ಆಗಿ ಮೆಡಿಸಿನ್ಸ್ ಎಲ್ಲ ಫ್ರೀ ಕೊಡ್ತಾ ಇದೀವಿ. ಮತ್ತೆ ಇನ್ನೊಂದು ಏನಂದ್ರೆ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾ ಇದೀವಿ. ಇದು ಹೆಲ್ತ್ ಕಾರ್ಡ್ ಏನ್ ಬೆನಿಫಿಟ್ ಇದೆ ಅಂದ್ರೆ ಪ್ರತಿ ಶನಿವಾರ ಉಚಿತ ತಪಾಸಣೆ ಇರುತ್ತೆ. ಮತ್ತೆ ಬೇರೆ ದಿನಗಳಲ್ಲಿ ಬಂದ್ರೆ ಕನ್ಸಲ್ಟೇಷನ್ ಫೀಸ್, ಡಾಕ್ಟರ್ ಫೀಸ್ ಅಲ್ಲಿ 50% ಡಿಸ್ಕೌಂಟ್ ಇರುತ್ತೆ. ಮತ್ತೆ ಟ್ಯಾಬ್ಲೆಟ್ ಅಲ್ಲಿ, ಬ್ಲಡ್ ಟೆಸ್ಟ್ ಅಲ್ಲಿ ಡಿಸ್ಕೌಂಟ್ ಇರುತ್ತೆ. ಮತ್ತೆ ಜನರಲ್ ಮೆಡಿಸಿನ್ಸ್ ಎಲ್ಲ ಈಗ 10 days ಏನಂದ್ರೆ ಫ್ರೀ ಕೊಡ್ತಾ ಇದೀವಿ. ಜನರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ತರ ಕ್ಯಾಂಪ್ ಮಾಡ್ಕೊಂಡಿದ್ದೀವಿ ಸರ್. ತುಂಬಾ ಸಂತೋಷ ಸರ್. ಇದು ಹೆಲ್ತ್ ಕಾರ್ಡ್ ಫ್ರೀಯಾಗಿ ಉಚಿತವಾಗಿ ಸಿಗ್ತಾ ಇದೆ. 10 days ಉಚಿತವಾಗಿದೆ ಸರ್. ಉಚಿತವಾಗಿರುತ್ತೆ. ತಪಾಸಣೆ ಶಿಬಿರವನ್ನ ನೀವು ಹಮ್ಮಿಕೊಂಡಿರೋದ್ರಿಂದ ಆ ಹೆಲ್ತ್ ಕಾರ್ಡ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೀರಾ, ಹಾಗೂ ಕೆಲವು ಔಷಧಿಗಳನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದೀರಾ. ಸೊ ನೀವು ಎಷ್ಟು ದಿನದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್? ಸೊ 1 ವರ್ಷ ಆಯ್ತು ಸರ್. ಇಲ್ಲಿ ಬರುವಂತ ರೋಗಿಗಳ ಸಮಸ್ಯೆಗಳ ಬಗ್ಗೆ ಅವರು ಏನ್ ಹೇಳ್ಕೊಳ್ತಾರೆ ಸರ್ ನಿಮ್ಮ ಹತ್ರ? ಸಮಸ್ಯೆಗಳು, ಸಂತೋಷ, ಖುಷಿ ಪಡ್ತಾ ಇದಾರ, ನಮ್ಮ ಸಮಸ್ಯೆಗಳು ಈಡೇರ್ತಾ ಇದೆ ಅಂತೆಲ್ಲ ಹೇಳ್ಕೊಳ್ತಾರ, ಹೇಗಿದೆ? ಇದು ಆಲ್ಮೋಸ್ಟ್ ನಮ್ಮ ಹಾಸ್ಪಿಟಲ್ ಬರೋ ಪೇಷಂಟ್ಸ್ ಎಲ್ಲ ರೆಗ್ಯುಲರ್ ಪೇಷಂಟ್ಸ್. ಏನಂದ್ರೆ ಒಂದ್ಸಲ ಬಂದರು ಮತ್ತೆ ಆಲ್ಮೋಸ್ಟ್ ರಿಪೀಟೆಡ್ ಬರ್ತಾರೆ. ಒಂದ್ಸಲಗೆ ಇದು ಏನಂದ್ರೆ ನಾವು ಎಲ್ಲರಿಗೂ ಆಲ್ಮೋಸ್ಟ್ ಒಂದು 100% ಅಲ್ಲಿ 90% ಕ್ಯೂರ್ ಆಗಿದೆ. ಪೇಷಂಟ್ಸ್ ಏನಂದ್ರೆ ಪೇಷಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಕಡೆಯಿಂದ ತುಂಬಾ ಇದಾಗಿದೆ ಅಂತ ಹೇಳ್ತಾರೆ. ಮತ್ತೆ ಪ್ರತಿಯೊಂದು ಚೆನ್ನಾಗಿದೆ ಸರ್. ಡಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್ ಬಗ್ಗೆ. ಪ್ರತಿಯೊಂದು ಪೇಷಂಟ್ಸ್ಗೂ ಎಷ್ಟೇ ಲೇಟ್ ಆಗಿದ್ರು ಕರೆಕ್ಟ್ ಆಗಿ ಕುತ್ಕೊಂಡು ನೀಟಾಗಿ ವಿವರಿಸಿ ಏನು ಅವ್ರ ಸಮಸ್ಯೆ ಇದೆ ತಿಳ್ಕೊಂಡು, ಎಷ್ಟೋ ಟೈಮ್ ಆದ್ರೂ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಅವ್ರಿಗೆ ಏನ್ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕು, ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಆರೋಗ್ಯ ಗುಣ ಮಾಡಿದರೆ
ಅದರಿಂದ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟರ್ ಬಗ್ಗೆ ಹೇಳ್ಬೇಕಾಗುತ್ತೆ ಸರ್. ಹೌದು ಸರ್, ನಾನು ಕೂಡ ನೋಡಿದೆ. ಒಬ್ಬೊಬ್ರು ಪೇಷಂಟ್, ಒಬ್ಬೊಬ್ರು ರೋಗಿಗಳನ್ನೂ ಕೂಡ ಸುಮಾರು 15-20 ನಿಮಿಷಗಳ ಕಾಲ ಅವರು ವಿಚಾರಿಸ್ತಾರೆ ಸರ್. ತುಂಬಾ ಡೀಟೇಲ್ಡ್ ಆಗಿ ಅವ್ರ ಬಗ್ಗೆ ವಿಚಾರಿಸಿ ಆ ಕಾಯಿಲೆ ಬಗ್ಗೆ ತಿಳ್ಕೊಂಡು ಒಂದು ತಪಾಸಣೆ ಮಾಡಿ ಔಷಧಿಗಳನ್ನ ಬರಿತಾ ಇದ್ರು. ತುಂಬಾ ಸಂತೋಷ ಸರ್. ಯಾಕೆಂದ್ರೆ ತುಂಬಾ ಜನವನ್ನ ನೋಡಿ ತುಂಬಾ ಫಾಸ್ಟ್ ಆಗಿ ಚೆಕಿಂಗ್ ಮಾಡುವಂತದ್ದು, ತುಂಬಾ ಬೇಗ ಮಾತಾಡಿ ಕಳಿಸುವಂತದ್ದು ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿದೆ, ನನಗೂ ಕೂಡ ತುಂಬಾ ಖುಷಿ ಅನ್ಸಿಸ್ತು. ಅದನ್ನೇ ನೀವು ಕೂಡ ಹೇಳಿದೀರಾ. ಹೀಗೆ ಹೆಚ್ಚೆಚ್ಚು ಜನರು ಈ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗಲಿ, ಈ ಸೇವೆ ನಿರಂತರವಾಗಿ ಮುಂದುವರಿಲಿ. ಹೊಸದುರ್ಗದ ಜನತೆ ಇಲ್ಲಿ ನೋಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಾವು ಕೂಡ ನಂಬಿದ್ದೇವೆ ಅಲ್ವಾ ಸರ್? 100% ಸರ್, 100% ಗ್ಯಾರಂಟಿ ಕೊಡ್ತೀವಿ ಸರ್. ಅದು ಗ್ಯಾರಂಟಿ ಕೊಡ್ತೀರಾ? ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು ಸರ್? ಸರ್ ರಾಘವೇಂದ್ರ ಅಂತ ಹೇಳ್ಬಿಟ್ಟು. ರಾಘವೇಂದ್ರ ಸರ್, ನೀವು ಯಾವಾಗ್ಲಿಂದ ಇಲ್ಲಿ ಕೆಲಸ ಮಾಡ್ತಾ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಆಸ್ಪತ್ರೆ ಶುರುವಾದಾಗಿಂದ ಕೆಲಸ ಮಾಡ್ತಿದ್ದೀರಾ? ತುಂಬಾ ಧನ್ಯವಾದಗಳು ಸರ್, ತುಂಬಾ ಖುಷಿ ಆಯ್ತು ಸರ್. ಸೊ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. SAN ಟೆಕ್ನೋ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಕ್ಷಣೆ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.